ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದಧಿ ಶಂಕ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಹುಗ್ರಸ್ತ ಚಂದ್ರಗ್ರಹಣದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಆಗಸ್ಟ್ ತಿಂಗಳ 28ರಂದು ಅಲ್ಲಿ ಚಂದ್ರಗ್ರಹಣ ಸಂಭವಿಸುವಂಥದ್ದಿರುತ್ತೆ. ನಮ್ಮ ದೇಶದಲ್ಲಿ ಈ ಗ್ರಹಣ ಕಾಣಿಸುವುದಿಲ್ಲ. ಈ ಗ್ರಹಣವು ಕೆಲವೊಂದು ಇತರ ಭಾಗಗಳಲ್ಲಿ, ಉದಾಹರಣೆಗೆ ಉತ್ತರ ಅಮೆರಿಕದ ಭಾಗಗಳಿರ್ಬೋದು, ದಕ್ಷಿಣ ಅಮೆರಿಕದ ಭಾಗಗಳಿರ್ಬೋದು, ಕೆಲವೊಂದು ಆಫ್ರಿಕಾ ಖಂಡದ ಭಾಗ, ಯುರೋಪ್ ಖಂಡದ ಕೆಲವು ಭಾಗಗಳಲ್ಲಿ, ಜೊತೆಗೆ ಸಾಗರ ಪ್ರದೇಶಗಳು, ಓಷನಿಕ್ ರೀಜನ್ ಅಂತ ಹೇಳ್ತು, ಒಂಥರ ಸಾಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಲ್ಪಡುತ್ತದೆ. ಹಾಗಾಗಿ ಗ್ರಹಣವು ನಮ್ಮ ದೇಶದಲ್ಲಿ ಗೋಚರಿಸದೇ ಇರುವ ಕಾರಣ ಈ ದೇಶದಲ್ಲಿ ಗ್ರಹಣದ ಸೂತಕಾದಿ ಆಚರಣೆ ಅಥವಾ ಗ್ರಹಣಕ್ಕೆ ಸಂಬಂಧಿತ ವ್ರತ, ನಿಯಮ, ಉಪವಾಸ, ಪರಿಹಾರಾದಿಗಳ ಆಚರಣೆ ಖಂಡಿತ ಈ ನಮ್ಮ ದೇಶದಲ್ಲಿ ಇರೋದಿಲ್ಲ. ಆದರೂ ಈ ಪ್ರತಿಯೊಂದು ಗ್ರಹಣದ ಪ್ರಭಾವವು ಹಿಂದೆಯೇ ಹೇಳಿದಂತೆ ಯಾವುದೇ ಗ್ರಹಣ ಕಾಣಿಸದಿರಲಿ ಆ ಗ್ರಹಣ ಕಾಲದಲ್ಲಿ ಸಂಭವಿಸುವಂಥ ಗ್ರಹ ಸ್ಥಿತಿ, ಆ ಗ್ರಹಗಳ ಒಂದು ಸ್ಥಿತಿ ನಿರ್ಮಾಣ ಆಗುತ್ತಲ್ಲ, ಆ ಒಂದು ಗ್ರಹ ಸ್ಥಿತಿಯಿಂದಾಗಿ ಸಮಸ್ತ ಭೂಮಿಯ ಮೇಲೆ ಅದರ ಒಂದು ಪರಿಣಾಮವು ಬೀರುತ್ತೆ. ಅದು ಅಡ್ಡ ಪರಿಣಾಮ ಏನೇನಿರುತ್ತೋ ಅದು ಬೀರುತ್ತೆ. ಅದು ಹಿಂದಿನ ಅನುಭವಗಳಿಂದಲೂ ವ್ಯಕ್ತವಾಗಿವೆ. ಹಿಂದಿನ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಗ್ರಹಣದ ಆಚರಣೆ ಸೂತಕಾದಿ ಇಲ್ಲವೇ ಹೊರತು ಅದರಿಂದ ಆಗುವಂಥ ಒಂದು ಸಾರ್ವತ್ರಿಕ ಪ್ರಭಾವ ಅಂತ ಏನು ಹೇಳ್ತೇವೆ, ಆ ಒಂದು ಜೊತೆಗೆ ರಾಶಿಗಳ ಮೇಲೆ ಆಗುವಂಥ ಗ್ರಹಸ್ಥಿತಿ ನಿರ್ಮಾಣದ ಗ್ರಹಸ್ಥಿತಿಯ ಪ್ರಭಾವ, ಗೋಚಾರ ಪ್ರಭಾವ ಅಂತ ಹೇಳ್ತೇವೆ, ಅವೆಲ್ಲವೂ ಖಂಡಿತವಾಗಿ 45 ದಿನಗಳವರೆಗೆ ಅಥವಾ ಕೆಲವೊಂದು ಉಲ್ಲೇಖಗಳಲ್ಲಿ 45 ಅಥವಾ 48 ದಿನಗಳವರೆಗೂ ಇರುತ್ತೆ ಅನ್ನೋದು ಒಂದು ಗ್ರಹಣದ ಪ್ರಭಾವ ಈ ಸಾಮಾನ್ಯ ಅನುಭವದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಆಗಸ್ಟ್ 28ರ ಕಾಲದಲ್ಲಿ ಜರುಗುವಂಥದ್ದು ಚಂದ್ರಗ್ರಹಣ. ಇದು ಹಗಲಿನಲ್ಲಿ, ಅಂದರೆ ನಮ್ಮ ದೇಶದಲ್ಲಿ ಆವಾಗ ಹಗಲಿರುತ್ತೆ. ಸುಮಾರು ಅದು ಬೆಳಗಿನ ಕಾಲದಲ್ಲಿ 7 ಗಂಟೆಯಿಂದ ಆರಂಭ ಆಗುತ್ತೆ. ಅದರ ಗ್ರಹಣದ ಪ್ರಕ್ರಿಯೆಗಳು 8ಕ್ಕೆ ಗ್ರಹಣದ ಸ್ಪರ್ಶಕ್ಕೆ ಆಗುವಂಥದ್ದು, 8 ಗಂಟೆ 3 ನಿಮಿಷಕ್ಕೆ. ಬಳಿಕ ವಿಶೇಷವಾಗಿ 9:45ಕ್ಕೆ ಅದರ ಒಂದು ಗ್ರಹಣದ ಒಂದು ಉನ್ಮೀಲನ ಕಾಲ ಅಥವಾ ಮಧ್ಯಕಾಲವನ್ನು ಪ್ರವೇಶಿಸಿ ಸುಮಾರು ಮಧ್ಯಾಹ್ನದ 12 ಗಂಟೆ 20 ನಿಮಿಷ ಅಥವಾ 12:15 ಗಂಟೆಗೆ ಸುಮಾರು ಆ ಗ್ರಹಣದ ಮುಕ್ತಿ ಆಗುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಈ ಒಂದು ಗ್ರಹಣದಿಂದ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಗೋಚರಿಸದೇ ಇರುವ ಕಾರಣ ಗ್ರಹಣದ ಆಚರಣೆ ಇಲ್ಲ. ಅದರ ಹೊರತು ಇಲ್ಲಿ ಈಗ ಸಾಮಾನ್ಯ ಗ್ರಹಣದ ಪ್ರಭಾವವನ್ನಷ್ಟೇ ವಿಶ್ಲೇಷಣೆ ಮಾಡ್ತೇನೆ. ಸಾರ್ವತ್ರಿಕ ಪ್ರಭಾವ ಅನ್ನೋದು ಖಂಡಿತ ಒಂದೊಂದು ಗ್ರಹಣದ ಬಳಿಕ ಆಗಿರುತ್ತೆ. ಪ್ರತಿಯೊಂದು ಗ್ರಹಣವು ಸಂಭವಿಸಿದಾಗ ಈ ಜಗತ್ತಿನ ವಾತಾವರಣದ ಮೇಲೆ ಇರ್ಬೋದು, ಪ್ರಕೃತಿಯ ಮೇಲೆ ಇರ್ಬೋದು, ಜೊತೆಗೆ ರಾಜಕೀಯ, ಆರ್ಥಿಕ, ಜನರ ಮನಸ್ಸಿನ ಮೇಲೆ, ಆರೋಗ್ಯ ಇತ್ಯಾದಿ ಸರ್ವ ರಂಗಗಳಲ್ಲೂ ಗ್ರಹಣದ ಒಂದು ಪ್ರಭಾವ, ಅದು ಒಳ್ಳೆಯದೇ ಇರ್ಬೋದು ಕೆಟ್ಟದಿರ್ಬೋದು, ಆಗುವಂಥದ್ದು ನಾವು ಕಂಡು ಬರ್ತದೆ. ಒಂದೊಂದು ದೇಶದಲ್ಲಿ ಆಗುವಂಥ, ಯಾವುದೇ ಒಂದು ದೇಶದಲ್ಲಿದ್ದಂಥ ಸುನಾಮಿ, ಯಾವುದೇ ದೇಶದಲ್ಲಿಂದ ಆಗುವಂಥ ಭೂಕಂಪ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿದ್ದಂಥ ಬಿರುಗಾಳಿ, ಅದರ ಒಂದು ಪ್ರತ್ಯಕ್ಷ ಅಥವಾ ಪರೋಕ್ಷ ಪ್ರಭಾವವು ಈಗ ಜಗತ್ತಿನ ಎಲ್ಲೆಡೆ ಆಗುವಂಥದ್ದು. ಅದುವೇ ಹಿಂದಿನ ಕಾಲಕ್ಕಿಂತಲೂ ಈಗ ನಾವು ಜಾಗತಿಕವಾಗಿ ಮುಂದುವರೆದಿದ್ದೇವೆ. ಜಗತ್ತಿನ ಒಂದು ಮೂಲೆಯಲ್ಲಾದ ವಿಚಾರಗಳು ಇನ್ನೊಂದು ಮೂಲೆಗೆ ಕ್ಷಣಾರ್ಧದಲ್ಲಿ ತಲುಪುತ್ತವೆ. ಹಾಗಾಗಿ ಯಾವುದೇ ರೀತಿಯ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮಗೆ ಅದರ ಪ್ರಭಾವ ಜಗತ್ತಿನ ಯಾವ ಮೂಲೆಯಲ್ಲಾದರೂ ನಮ್ಮ ಮೇಲೆ ಪರೋಕ್ಷ ಅಥವಾ ಪ್ರತ್ಯಕ್ಷವಾಗಿ ಆಗುತ್ತೆ. ಇದನ್ನು ನಾವು ಹಿಂದೆ ಸಂಭವಿಸಿದಂತಹ ಆ ಕೋವಿಡ್ ಕಾಲದಲ್ಲಿ ಕಂಡಿರ್ಬೋದು. ಯಾವುದೇ ಒಂದಲ್ಲಿ ಸಂಭವಿಸಿದಂತಹ ಆ ಒಂದು ಸಾಂಕ್ರಾಮಿಕದ ಪ್ರಭಾವ ನಮ್ಮ ದೇಶದಲ್ಲೂ ಬರಲ್ಲ ಅಂತ ಬಹಳಷ್ಟು ಜನ ನಮಗೆ ಆಗಲ್ಲ ಅಥವಾ ಆ ದೇಶದಲ್ಲಿ ಅಷ್ಟೇ ಏನೇನೋ ಜನರ ಒಂದು ಊಹೆ ಅಥವಾ ಕಲ್ಪನೆಗಳಿದ್ದವು. ಅದರ ಆ ಒಂದು ಐತಿಹಾಸಿಕವಾದ ಒಂದು ಸಂಕಷ್ಟವನ್ನು ಅನುಭವಿಸಿದಂಥದ್ದು ನಿಮಗೆ ಜನಮಾನಸದಿಂದಲೂ ಹೋಗಿಲ್ಲ. ಹಾಗಾಗಿ ಇದೆಲ್ಲವೂ ಈ ಗ್ರಹಣವೂ ಅದೇ ರೀತಿಯ ಒಂದು ಪ್ರಭಾವಗಳು ಜಗತ್ತಿಗೆ ಸಂಭವಿಸುವಂಥದ್ದು. ಅದರ ಪ್ರಭಾವ ನೇರವಾಗಿ ನಮಗೆ ಅಲ್ಲದಿದ್ದರೂ ಪರೋಕ್ಷವಾಗಿ ಈ ಸಾಂಕೇತಿಕವಾಗಿ ಆಗುತ್ತೆ. ಈ ಸಂಭವಿಸುವಂಥ ಗ್ರಹಣ ಈ ಬಾರಿ ಕುಂಭರಾಶಿಯಲ್ಲಿ ಸಂಭವಿಸುವಂಥದ್ದು. ಕುಂಭರಾಶಿಯಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿಯಾಗುವಂಥದ್ದು. ಅಲ್ಲಿ ಈ ಕಾಲದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಚಂದ್ರನಿರ್ತಾನೆ. ರಾಹು ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿರ್ತಾನೆ. ಚಂದ್ರನು ಶತಭಿಷ 1ರ ಪಾದ,
ರಾಹು ಧನಿಷ್ಠ ನಾಲ್ಕರ ಪಾದ. ಇದೇ ಕಾಲದಲ್ಲಿ ರವಿ ಮಖ ನಾಲ್ಕರ ಪಾದದಲ್ಲಿರುವಂಥದ್ದು, ಅಲ್ಲಿ ಇರುವಂತಹ ಕೇತು ಮಖ ನಕ್ಷತ್ರದ 2ನೇ ಪಾದದಲ್ಲಿರುವಂಥದ್ದು, ಮಂಗಳನು ಆರ್ದ್ರ ನಕ್ಷತ್ರ, ಬುಧನು ಮಖ ನಕ್ಷತ್ರ, ಗುರುವು ಆಶ್ಲೇಷ ನಕ್ಷತ್ರ, ಶುಕ್ರ ಚಿತ್ರ ನಕ್ಷತ್ರ, ಶನಿ ರೇವತಿ ನಕ್ಷತ್ರ ಮುಂತಾದ ನಕ್ಷತ್ರಗಳೇ ಈ ಗ್ರಹಗಳು ಸ್ಥಿತಿಯಾಗಿರ್ತವೆ. ಇಲ್ಲಿ ಗ್ರಹಗಳು ಸ್ಥಿತಿಯಾಗಿರುವಂಥ ನಕ್ಷತ್ರದ ಪ್ರಭಾವನು ಜೊತೆಗೆ ಗ್ರಹಣ ಕಾಲದಲ್ಲಿ ನಡೆಯುವಂಥ ಗ್ರಹಗಳ ಮೇಲಿರುವಂಥ ನಕ್ಷತ್ರದ ಪ್ರಭಾವನು ಸಾರ್ವಜನಿಕದ ಮೇಲೆ ಪ್ರಭಾವ ಬೀರುವಂಥದ್ದು. ಈ ಕುಂಭರಾಶಿಯು ವಿಶೇಷವಾಗಿ ಅಲ್ಲಿ ವಾಯುತತ್ವವನ್ನು ಸೂಚಿಸುವಂಥ ರಾಶಿ ಆಗಿರುತ್ತೆ. ಸ್ಥಿರ ರಾಶಿ ಎನಿಸಲ್ಪಟ್ಟಿದೆ. ಸ್ಥಿರ ರಾಶಿ ಹೌದು, ವಾಯುರಾಶಿ ಹೌದು. ಜೊತೆಗೆ ಶನಿ ಮಹಾತ್ಮರ ಒಂದು ಅತಿ ಪ್ರಿಯವಾದ ಒಂದು ಸ್ವಕ್ಷೇತ್ರ, ಶನಿ ಮಹಾರಾಜರ ಕ್ಷೇತ್ರ ಆಗಿರುತ್ತೆ. ಶನಿ ಮಹಾರಾಜರು ಈ ಕಾಲದಲ್ಲಿ ಅಲ್ಲಿ ಜಲರಾಶಿಯಾದ ಮೀನದಲ್ಲಿ ವಕ್ರಿಯಾಗಿದ್ದಾರೆ. ಅವರು ಈಗ ವಕ್ರಗತಿ, ಅವರಲ್ಲಿ ಜೂಲೈನಲ್ಲಿ ಆರಂಭ ಆಗಿರುವಂಥ ವಕ್ರಗತಿ, ಶನಿ ಮಹಾರಾಜರು ಈ ಕಾಲದಲ್ಲಿ ವಕ್ರಿಯಾಗಿ ಮೀನದಲ್ಲಿ ಇರುವಂಥದ್ದು. ಎಲ್ಲವೂ ಈ ಒಂದು ಗ್ರಹ ಕುಂಡಲಿಯ ಒಂದು ವಿಶ್ಲೇಷಣೆ ಮಾಡಿದ ಸಮಯದಲ್ಲಿ ಈ ರಾಹುವಿನ ಪ್ರಭಾವ ಅತಿರೇಕವಾಗಿ ಕಂಡುಬರುತ್ತೆ. ರಾಹುವಿಗೆ ಅಲ್ಲಿ ವಿಶೇಷವಾಗಿ ತನ್ನ ಸ್ವಕ್ಷೇತ್ರದಲ್ಲಿ ಇರುವಂತಹ ಅಲ್ಲಿ ಈ ಚಂದ್ರನ ಪ್ರಭಾವ, ರಾಹು ಕುಳಿತಿರುವಂಥದ್ದು ಶನಿ ಮಹಾರಾಜರ ಕ್ಷೇತ್ರವಾದಂತಹ ಅಲ್ಲಿ ಕುಂಭದಲ್ಲಿ ಕುಳಿತಿರುವಂಥದ್ದು. ತನ್ನ ನಕ್ಷತ್ರವು ಈಗ ಅಲ್ಲಿ ಧನಿಷ್ಠ 4ನೇ ಪಾದ ಮಂಗಳನ ಒಂದು ನಕ್ಷತ್ರ ಆಗಿರುತ್ತೆ. ಮಂಗಳನಿಗೂ ರಾಹುವಿನಿಗೂ ಬದ್ಧವಾದ ವೈರುತ್ಯ ಇರುವಂಥದ್ದು. ಅಲ್ಲಿ ಚಂದ್ರನು ಕುಳಿತಿರುವಂಥದ್ದು ರಾಹುವಿನ ನಕ್ಷತ್ರ. ಚಂದ್ರನ ನಕ್ಷತ್ರವು ಅಲ್ಲಿ ಶತಭಿಷ ಅನ್ನೋದು ರಾಹುವಿನ ದಶಾ ನಕ್ಷತ್ರ ಆಗಿರುತ್ತೆ. ರಾಹು ಕುಳಿತಿರುವಂಥದ್ದು ಕುಜನ ದಶಾ ನಕ್ಷತ್ರ. ಹಾಗಾಗಿ ಅಲ್ಲಿ ಪರಸ್ಪರ ವ್ಯತಿರಿಕ್ತವಾದ ಪ್ರಭಾವಗಳು ಈ ಗ್ರಹಣದಿಂದಾಗಿ ಜಗತ್ತಿನಾದ್ಯಂತ ಆಗಲಿವೆ. ವ್ಯತಿರಿಕ್ತ ಪ್ರಭಾವ ಅಂದರೆ ಅತಿ ಉಷ್ಣ ಮತ್ತು ಅತಿ ಶೀತ ಪ್ರಭಾವ, ಅತಿವೃಷ್ಟಿ ಅನಾವೃಷ್ಟಿ ಪ್ರಭಾವ. ಅದು ಹಿಂದಿನ ಈ ಗ್ರಹಣದಲ್ಲೂ ಅದೇ ರೀತಿ ಪ್ರಭಾವ ಬಂದಿತ್ತು. 12ನೇ ತಾರೀಕಿಗೆ ಸೂರ್ಯಗ್ರಹಣ ಆಗಿತ್ತು, ಅದನ್ನು ನಮ್ಮ ದೇಶದಲ್ಲಿ ಕಂಡಿರಲಿಲ್ಲ. ಅದರ ವಿಶ್ಲೇಷಣೆಯಲ್ಲೂ ಇದೇ ಪ್ರಭಾವ ಬಂದಿದೆ. ಈಗ ಇಲ್ಲೂ ಅದೇ ರೀತಿ ಪ್ರಭಾವ ಬರುತ್ತೆ. ಜೊತೆಗೆ ಅಕಾಲದ ವೃಷ್ಟಿಗಳು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೆಲವರಿಗೆ ನಷ್ಟ ಅಪಾರ ಆಗುವಂಥದ್ದು. ಜೊತೆಗೆ ವಾಯು ಅಥವಾ ಗಾಳಿಯ ಪ್ರಭಾವ ಹೆಚ್ಚಾಗುತ್ತೆ. ಮಳೆಗಿಂತ ಗಾಳಿ ಹೆಚ್ಚಳ ಅಂತ ಹೇಳ್ತಾರಲ್ಲ, ಅಂಥ ರೀತಿಯ ಗಾಳಿಯ ಪ್ರಭಾವದಿಂದ ಅದು ಉಷ್ಣ ಗಾಳಿನೂ ಇರ್ಬೋದು, ಶೀತ ಗಾಳಿನೂ ಇರ್ಬೋದು, ಅಥವಾ ಅನೇಕ ರೀತಿ ಸಂಕಷ್ಟಕಾರಿಯಾದ ಸೈಕ್ಲೋನ್ ಮಾದರಿಯಂಥ ಚಂಡಮಾರುತಗಳು ಇರ್ಬೋದು. ಹಾಗಾಗಿ ಅನೇಕ ರೀತಿಯ ವಾಯು ಪ್ರಭಾವ ಅಥವಾ ಗಾಳಿಯ ಪ್ರಭಾವದಿಂದ ಆಗುವಂಥ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದು ಪ್ರಕೃತಿಯ ಮೇಲಾಯಿತು. ಪ್ರಕೃತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮುಂತಾದ ಪ್ರಭಾವ, ಅದೇ ರೀತಿ ಗಾಳಿಯಿಂದ ಆಗುವಂಥ ದುರಂತಗಳು, ಗಾಳಿಯಿಂದ ಆಗುವಂಥ ಕೆಲವು ನಷ್ಟ ಕಷ್ಟಗಳು ನಾವು ಕೇಳ್ತೇವೆ. ಜೊತೆಗೆ ಹವಾಮಾನ ವೈಪರೀತ್ಯದಿಂದ ಜನರ ಮೇಲೆ ಸಾಂಕ್ರಾಮಿಕದ ಪ್ರಭಾವ ಹೆಚ್ಚಾಗುತ್ತೆ. ರಾಹು ಈ ಸಾಂಕ್ರಾಮಿಕ ರೋಗಗಳಿಗೆ ಕಾರಕನಾಗಿರ್ತಾನೆ. ಆದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಇರ್ಬೋದು, ಅಥವಾ ಗಾಳಿಯಿಂದ ಹರಡುವಂಥದ್ದು, ಗಾಳಿಯ ಮೂಲಕ ಹರಡುವಂಥ ಸಾಂಕ್ರಾಮಿಕಗಳು ಅಂತ ಹೇಳ್ತೇವೆ. ಆ ಗಾಳಿಯ ಮೂಲಕ ಹರಡುವಂಥ ಸಾಂಕ್ರಾಮಿಕಗಳು ಅಥವಾ ಶೀತ ಗಾಳಿ, ಉಷ್ಣ ಗಾಳಿ ಮುಂತಾಗುವಂಥ ಪ್ರಭಾವಗಳು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಜಗತ್ತಿನಾದ್ಯಂತ ಇಂಥ ಒಂದು ಪ್ರಭಾವ, ಸಾಂಕ್ರಾಮಿಕವಾದ ಪ್ರಭಾವಗಳು ಸಹ ರಾಹುವಿನಿಂದಾಗಿ ಕಂಡುಬರುತ್ತೆ. ಜೊತೆಗೆ ಈ ಒಂದು ಜನರ ಮನಸ್ಸಿನ ಮೇಲೆ ರಾಹುವಿನ ಅಡ್ಡ ಪರಿಣಾಮ ಬೀರುತ್ತೆ. ಚಂದ್ರಮ ಮನಸ್ಸೋ ಜಾತ ಅಂತ. ಚಂದ್ರನು ಮನಸ್ಸಿಗೆ ಕಾರಕ. ಚಂದ್ರನು ಮನಸ್ಸು, ಭಾವನೆಗಳಿಗೆ, ಕಲ್ಪನೆಗಳಿಗೆ ಕಾರಕನಾಗಿರುವಂಥ ಗ್ರಹ ಅಂತ ಹೇಳ್ತದೆ. ಹಾಗಾಗಿ ಈ ಜನರ ಮನಸ್ಸಿನ ಮೇಲೆ ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮ, ನೆಗೆಟಿವ್ ಪರಿಣಾಮ ಜಾಸ್ತಿ ಆಗುತ್ತೆ. ಆರೋಗ್ಯದ ಮೇಲೆ ಆಗುತ್ತೆ, ಮನಸ್ಸಿನ ಮೇಲೆ ಸಹ ಆಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಮೂಡುವಂಥದ್ದು, ಭಯ ಮೂಡುವಂಥದ್ದು, ಚಿಂತೆ ಆತಂಕ ಮೂಡುವಂಥದ್ದು. ಜೊತೆಗೆ ಜನರಲ್ಲಿ ಭ್ರಮೆ ಅಥವಾ ಭ್ರಾಂತಿಗಳು ಹೆಚ್ಚಳಾಗುತ್ತೆ. ಅಂದರೆ ನನಗೆ ಏನೋ ಆಗುತ್ತೆ, ನನಗೇನೋ ತೊಂದರೆ ಆಗುತ್ತೆ, ಅಥವಾ ನನಗೆ ಯಾರೋ ಅಪಾಯ ಮಾಡ್ತಾರೆ, ಅಥವಾ ನನ್ನಿಂದ ಏನೋ ಈಗ ನನಗೆ ಏನೋ ಮುಂದೆ ತೊಂದರೆ ಕಾದಿದೆ ಮುಂತಾದ ಭಯದ ವಾತಾವರಣ ಜನರಲ್ಲಿ ಇದ್ದಕ್ಕಿದ್ದಂತೆ ಭಯ ಮೂಡುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ಘಟನೆಯಿಂದ ಆ ಭಯ ಆತಂಕಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಒಂದು ಘಟನೆಗಳು ಮನಸ್ಸಲ್ಲಿ ಭ್ರಮೆ ಅಥವಾ ಭ್ರಾಂತಿಯನ್ನು ಮೂಡುವಂಥದ್ದು. ಜೊತೆಗೆ ತಪ್ಪು ಕಲ್ಪನೆಗಳು ಆಗುವಂಥದ್ದು. ಜೊತೆಗೆ ಪರಸ್ಪರಲ್ಲಿ ತಪ್ಪು ಕಲ್ಪನೆ ಅಂದರೆ ಪತಿಗೆ ಪತ್ನಿಯ ಮೇಲೆ ತಪ್ಪು ಕಲ್ಪನೆ, ಪತ್ನಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ಇನ್ನು ಅವರ ಪೋಷಕರ ಮೇಲೆ, ಅಥವಾ ಗುರುವಿಗೆ ಶಿಷ್ಯರ ಮೇಲೆ, ಈ ರೀತಿ ಪ್ರತಿಯೊಬ್ಬರ ಮಧ್ಯೆಯೂ ಅಂಥ ಒಂದು ತಪ್ಪು ಕಲ್ತವ ರಾಂಗ್ ಪರ್ಸೆಪ್ಷನ್ ಅಂತ ಹೇಳ್ತೇವೆ, ಅಥವಾ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೇವೆ. ಈ ರೀತಿಗಳು ಹೆಚ್ಚಳ ಆಗ್ತವೆ. ಆ ರೀತಿ ಪರಸ್ಪರವಾದ ವಿರೋಧಾಭಾಸದ ಘಟನೆಗಳು ಜನರ ಮನಸ್ಸಿನ ಮೇಲೂ, ಆರೋಗ್ಯದ ಮೇಲೂ, ಆರ್ಥಿಕತೆ ಮೇಲೂ, ಆರೋಗ್ಯದ ಮೇಲೂ, ವಾತಾವರಣದ ಮೇಲೂ ಆಗುವಂಥದ್ದು. ಯಾಕಂದರೆ ಇಲ್ಲಿ ಗ್ರಹಣದ ಪರಿಸ್ಥಿತಿ ಹಾಗೆ ಇದೆ, ರಾಹುವಿನ ಪ್ರಭಾವ ಹಾಗೆ ಇರುವ ಕಾರಣ ಅನೇಕ ರೀತಿ ವಿರೋಧಾಭಾಸದ ಘಟನೆಗಳು ಪ್ರತಿಯೊಂದು ಕ್ಷೇತ್ರದ ಮೇಲೂ ಆಗಲಿವೆ. ಆ ರೀತಿ ಬೆಲೆ ಏರಿಕೆ ಅಥವಾ ಬೆಲೆ ಹೆಚ್ಚಳಗಳು ಆಗ್ತವೆ ಈ ಕಾಲದಲ್ಲಿ. ಆಹಾರ ಪದಾರ್ಥ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ದಿನ ಬಳಕೆಯ ಪದಾರ್ಥ ಅಂದರೆ ಡೈಲಿ ನೀಡ್ಸ್ ಅಂತ ಹೇಳ್ತೇವೆ, ಅವೆಲ್ಲವೂ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಎಲ್ಲ ರೀತಿಯ ಲೋಹಗಳ ಬೆಲೆ, ಅದು ಕಬ್ಬಿಣ ಇರ್ಬೋದು, ಚಿನ್ನ, ಬೆಳ್ಳಿ ಇತರ ಯಾವುದಿರ್ಬೋದು, ಲೋಹಗಳ ಬೆಲೆ ಹೆಚ್ಚಳ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಫುಡ್ ಅಲ್ಲದೆ ಇತರ ಐಟಮ್ಗಳು, ಅದು ಯಂತ್ರ, ಉಪಕರಣ, ವಾಹನ ಯಾವುದಿರ್ಬೋದು, ಎಲ್ಲವೂ ಈಗ ಬೆಲೆ ಏರಿಕೆ ಪರ್ವದಲ್ಲಿ ಈಗ ಮುಂದುವರಿಯುತ್ತೆ. ಬೆಲೆಗಳು ಕೆಲವು ಅಸಾಧ್ಯವಾದ ಬೆಲೆಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಊಹೆಗೂ ನಿಲುಕದಂಥ ಬೆಲೆಗಳು ದಿಢೀರಾಗಿ ಏರಿಕೆ ಆಗುವಂಥದ್ದು, ಕೆಲವು ವಸ್ತುಗಳು ಲಭ್ಯ ಇಲ್ಲದೆ ಅಲ್ಲಿ ಅಭಾವಗಳು ಸೃಷ್ಟಿಯಾಗುವಂಥದ್ದು ಮುಂತಾದ ಘಟನೆ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಆರ್ಥಿಕತೆಯ ಪ್ರಭಾವದ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿ ಸಹ ಭಾಳ ತೊಂದರೆಗಳು ಎದುರಾಗುವಂಥದ್ದು, ಸಂಕಷ್ಟಗಳು ಎದುರಾಗುವಂಥದ್ದು.
ಹಲವಾರು ಕ್ಷೇತ್ರದ ಉದ್ಯೋಗಗಳು ನಷ್ಟ ಆಗ್ಬೋದು, ಅಥವಾ ಕೊನೆಯ ಕ್ಷಣದಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಉದ್ಯೋಗದಲ್ಲಿ ಅವರನ್ನು ತೆರವು ಮಾಡುವಂಥ ಘಟನೆ, ಅಂದರೆ ಅಲ್ಲಿ ತೆಗೆದುಹಾಕುವಂಥ ಘಟನೆಗಳು ಸಹ ಜರಗ್ಬೋದು. ಹಿಂದೆನೂ ಗಮನಿಸಿದ್ದೇವೆ, ಎಂತೆಂತಹ ಒಂದು ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸಹ ಸಾಮೂಹಿಕವಾಗಿ ಎಲ್ಲರನ್ನ ಅಲ್ಲಿ ಮನೆಗೆ ಕಳಿಸುವಂಥ ಅಥವಾ ಉದ್ಯೋಗ ಅವರಿಗೆ ರಾತ್ರೋರಾತ್ರಿ ಉದ್ಯೋಗ ಹೋಗುವಂಥ ಅಂತಹ ಘಟನೆಗಳು ಈ ಗ್ರಹಣದ ಪ್ರಭಾವದಿಂದ ಜಾಸ್ತಿ ಆಗಿದೆ. ಇವೆಲ್ಲವೂ ಸಾರ್ವತ್ರಿಕ ಪ್ರಭಾವ. ಇಲ್ಲಿ ಆ ರಾಶಿ ಈ ರಾಶಿ ಅಥವಾ ನನಗೆ ಬರುತ್ತೆ ಇನ್ನೊಬ್ಬರಿಗೆ ಬರಲ್ಲ ಅಂತ ಇದು ಜಾಗತಿಕ ಪ್ರಭಾವ, ಅಂದರೆ ಎಲ್ಲರಿಗೂ ಅನ್ವಯ ಆಗುವಂಥ ವಿಚಾರ. ಬೆಲೆ ಏರಿಕೆ ಬಂದರೆ ಒಬ್ಬನಿಗೆ ಆದರೆ ಅದು ಒಬ್ಬರಿಗೆ ಅಷ್ಟೇ ಬೆಲೆ ಏರಿಸೋದಿಲ್ಲ, ಎಲ್ಲದಕ್ಕೂ ಬೆಲೆ ಏರಿಕೆ ಆಗೋದು ನಿಮಗೆ ಗೊತ್ತಿರುತ್ತೆ. ಈಗ ಅವೆಲ್ಲವೂ ಈ ಸಾರ್ವತ್ರಿಕ ಪ್ರಭಾವದಲ್ಲಿ ಅಷ್ಟೇನೂ ಉತ್ತಮ ಪ್ರಭಾವಗಳು ಗ್ರಹಣದಿಂದ ಕಂಡು ಬರೋದಿಲ್ಲ. ಅಲ್ಲಿ ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ, ಆರ್ಥಿಕತೆ ಮೇಲೂ, ವಾತಾವರಣದ ಮೇಲೂ, ಜೊತೆಗೆ ಜನರ ಒಂದು ದಿನನಿತ್ಯದ ಜನಜೀವನದ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತೆ. ಸುಮಾರು 45 ದಿನ, 1.5 ತಿಂಗಳು ಅಥವಾ 48 ದಿನಗಳವರೆಗೂ ಈ ಗ್ರಹಣದ ಪ್ರಭಾವ ವಿಸ್ತರುತ್ತೆ. ಹಿಂದಿನ ಗ್ರಹಣದಲ್ಲೂ 12ನೇ ತಾರೀಕು ಸಂಭವಿಸಿದಂಥ ಗ್ರಹಣದ ಪ್ರಭಾವಕ್ಕೂ ಇದಕ್ಕೂ ಸಾಮ್ಯತೆ ಮತ್ತು ತಾಳೆಗಳು ಇರುವ ಕಾರಣ ಈ ಗ್ರಹಣದ ಪ್ರಭಾವ, ವ್ಯತಿರಿಕ್ತದ ಪ್ರಭಾವ ಜಗತ್ತಿನಲ್ಲಿ ಹಲವಾರು ಕಂಡು ಬರ್ಬೋದು. ಇನ್ನು ವಿಶೇಷವಾಗಿ ಈ ಕುಂಭರಾಶಿಯಲ್ಲಿ ಜರುಗುವಂಥ ಶನಿ ಕ್ಷೇತ್ರ, ಶನಿ ಮಹಾರಾಜರು ವಕ್ರಿಯಾಗಿರುವಂತಹ ಪ್ರಭಾವ ಎಲ್ಲದರಿಂದ ಜನರಲ್ಲಿ ಸ್ವಲ್ಪ ಕೈ ಕಾಲು ನೋವು, ಮಂಡಿ ನೋವು, ವಾತದ ಪ್ರಭಾವ, ವಾತ ರೋಗ ಅಂತ ಹೇಳಿ ಆರ್ಥರೈಟಿಸ್ ಅಂತ ಹೇಳ್ತೀವಲ್ಲ, ಆರ್ಥರೈಟ್ನಲ್ಲಿ ಬೇರೆ ಬೇರೆ ವಿಧಾನಗಳು ಇರ್ತವೆ. ಆಸ್ಟಿಯೋ ಆರ್ಥರೈಟಿಸ್ ಅಂತ ಇರ್ತವೆ, ಬೇರೆ ಬೇರೆ ಆರ್ಥರೈಟಿಸ್ಗಳಂತ ಇರ್ತವೆ. ಆ ರೀತಿ ಆ ಆರ್ಥರೈಟಿಸ್ ಅಥವಾ ವಾತ ರೋಗದ ಪ್ರಭಾವಗಳು ಹೆಚ್ಚಳಾಗುವಂಥದ್ದು, ಅಥವಾ ಜಾಯಿಂಟ್ ಪೈನ್ಗಳು, ಮಂಡಿ ನೋವುಗಳು ಹೆಚ್ಚಳಾಗುವಂಥದ್ದು, ಬೆನ್ನು ನೋವು ಹೆಚ್ಚಳಾಗುತ್ತವೆ, ಎಲುಬು ಅಥವಾ ಎಲುಬಿಗೆ ಸಂಬಂಧಪಟ್ಟ ಬೋನ್ ಅಂತ ಹೇಳ್ತವೆ, ಬೋನಿಗೆ ರಿಲೇಟೆಡ್ ಮತ್ತು ಬೋನ್ ಮತ್ತು ನರ್ವ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಳಾಗುವಂಥದ್ದು. ಅದೇ ರೀತಿ ಹಲವಾರು ರೀತಿಯ ಅಲರ್ಜಿಗಳು, ಚರ್ಮದ ರೋಗಗಳು, ಸೋಂಕುಗಳೆಲ್ಲ ಈಗ ಹಲವಾರು ರೋಗದ ಭಾಗಗಳಲ್ಲಿ ಕಂಡು ಬರುವಂಥದ್ದೆಲ್ಲ ಜಾಸ್ತಿ ಇರುತ್ತೆ. ವಿಶೇಷವಾಗಿ ವೃದ್ಧರಿಗೆ ಬರುವಂಥ ಕಾಯಿಲೆಗಳು, ಸಮಸ್ಯೆಗಳು ಈಗ ಉಲ್ಬಣದ ಹೆಚ್ಚಳಾಗುತ್ತೆ, ಅಥವಾ ಬಂದಂತಹ ಸಮಸ್ಯೆಗಳು ವಾಸಿಯಾಗದೇ ಇರುವಂಥದ್ದು, ಜೊತೆಗೆ ಪ್ರಾಣಕ್ಕೆ ಅಪಾಯ ಬರುವಂತಹ ಘಟನೆಗಳು ಈ ಕಾಲದಲ್ಲಿ ವಯೋವೃದ್ಧರಿಗೆ ಈ ರಾಹುವಿನ ಪ್ರಭಾವದಿಂದ ಬರ್ಬೋದಾಗಿದೆ. ಹಾಗಾಗಿ ಅವರ ಆರೋಗ್ಯದ ರಕ್ಷಣೆಯನ್ನು, ಅವರು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಖಂಡಿತ ಹಾಕಬೇಕು. ಹಲವರದೇ ನೆಗ್ಲಿಜೆನ್ಸಿಂದ, ಉದಾಹರಣೆಗೆ ಯಾವುದೇ ರೀತಿಯ ಪ್ರಿಕಾಷನ್ ತೆಗೆದುಕೊಳ್ಳದೆ ಇರುವಂಥದ್ದು, ವಿಪರೀತ ಹವಾಮಾನಕ್ಕೆ ಒಡ್ಡಿಕೊಳ್ಳುವಂಥದ್ದು, ಅಥವಾ ವೈಪರೀತ್ಯದ ಆಹಾರ ಸೇವನೆ ಮಾಡುವಂಥದ್ದು, ಅಥವಾ ತಮಗೆ ಒಗ್ಗದಂತಹ ಆಹಾರವನ್ನು ಅಕಾಲದಲ್ಲಿ ಸೇವನೆ ಮಾಡುವಂಥ ಮುಂತಾದವುಗಳು ಇರ್ತವೆ. ಹಾಗಾಗಿ ಲೈಫ್ ಸ್ಟೈಲ್ ಅಂತ, ರಾಂಗ್ ಲೈಫ್ ಸ್ಟೈಲ್ ಅಥವಾ ಬೇರೆ ರೀತಿಯ ಅಪಾಯಕಾರಿಯಾದ ಒಂದು ಪ್ರಯೋಗಗಳನ್ನು ಮಾಡುವಂಥದ್ದು ಇವೆಲ್ಲವೂ ಈಗ ಒಳ್ಳೆಯದಲ್ಲ. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು. ಅದರಲ್ಲೂ ವಿಶೇಷವಾಗಿ ವಯೋವೃದ್ಧರು ಯಾರಿರ್ತಾರೆ, ನಿವೃತ್ತರು ಯಾರಿರ್ತಾರೆ, ಅವರಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಇದರಿಂದ ಜಾಸ್ತಿ ಆಗ್ಬೋದು. ಜೊತೆಗೆ ಅಂತಹ ವಯೋವೃದ್ಧರಿಗೆ, ನಿವೃತ್ತರಿಗೆ, ಅಥವಾ ಯಾರು ಅಜ್ಜಿ, ತಾತ, ತಂದೆ, ತಾಯಿಯ ಒಂದು ಸ್ಥಾನದಲ್ಲಿ ಅಥವಾ ಅತ್ತೆ ಮಾವ ಇರ್ತಾರೋ ಅವರಿಗೆ ಅವರ ಕಿರಿಯರಿಂದ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಇನ್ನು ಕೆಲವರ ಮೇಲೆ ಹಲ್ಲೆ ಅಥವಾ ಅವರ ಮೇಲೆ ಆಗುವಂತಹ ದೈಹಿಕ ದೌರ್ಜನ್ಯ ಇವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಅದೇ ಹೇಳಿದ್ನಲ್ಲ, ಇದು ಮನಸ್ಸಿನ ಮೇಲೆ ಅಂದರೆ ಅಡ್ಡ ಪರಿಣಾಮ. ಯಾರಲ್ಲಿ ಸ್ವಲ್ಪ ನೆಗೆಟಿವ್ ಬೀರುತ್ತೋ ಅಂಥವರಿಗೆ ಸಿಟ್ಟು ಹೆಚ್ಚಳ ಆಗುತ್ತೆ. ಸಿಟ್ಟಿನಲ್ಲಿ ಕೈ ಮಿಲಾಯಿಸೋದು, ಅವರು ಹಿರಿಯರು ಕಿರಿಯರನ್ನು ನೋಡೋದಿಲ್ಲ, ಹಾಗೆ ಅಂಥವ್ರ ಮೇಲೆ ಕೈ ಮಾಡುವಂಥ ಘಟನೆ, ಪರಸ್ಪರವಾದ ವಾಗ್ವಾದಗಳು, ಕಲಹಕ್ಕೆ ಹಿಡಿದು ಜಗಳ ಮತ್ತು ಹೊಡೆದಾಟಕ್ಕೆ ಇಳುವಂಥ ಸಾಧ್ಯತೆ ಇವೆಲ್ಲ ಅನೇಕ ಭಾಗಗಳಲ್ಲಿ ವರದಿ ಆಗ್ಬೋದು ಈ ಕಾಲದಲ್ಲಿ. ಹಾಗಾಗಿ ಒಟ್ಟಿನಲ್ಲಿ ಈ ಕಾಲದಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ಇನ್ನು ರಾಜಕೀಯದ ಮೇಲೂ ಸಹ ಹಾಗೆ, ರಾಜಕೀಯದ ಹಲವಾರು ಹಿರಿಯ ನಾಯಕರಿಂದ ಅಪಚಾರದ ಘಟನೆಗಳು, ಹಲವಾರು ಹಿರಿಯ ನಾಯಕರ ಹಲವಾರು ಕರ್ಮಕಾಂಡಗಳು ಬರುವಂಥದ್ದು, ಹಲವಾರು ಹಿರಿಯ ನಾಯಕರು, ರಾಜಕೀಯದ ಹಿರಿಯ ವ್ಯಕ್ತಿಗಳ ಅದು ಅಡ್ಡವಾದ ನಿರ್ಧಾರಗಳು ಅಥವಾ ಅವರ ತಪ್ಪು ನಿರ್ಧಾರಗಳಿಂದ ಜನರಿಗೆ ತೊಂದರೆಗಳು ಬರುವಂಥದ್ದು ಇವೆಲ್ಲ ಹಲವಾರು ಭಾಗದಲ್ಲಿ ಕಂಡು ಬರ್ಬೋದು. ಹಲವಾರು ಮಾತುಕತೆಗಳು ಈಗ ಮುರಿದು ಬೀಳ್ಬೋದು, ಮತ್ತು ಯುದ್ಧದ ಸನ್ನಾಹ ಈಗ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ವಿಕ್ಷಿಪ್ತ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಈ ಗ್ರಹಣದ ಪ್ರಭಾವ ಸುಮಾರು ಆಗಸ್ಟ್ 28ರಿಂದ ಆರಂಭವಾಗಿ ಮುಂದಿನ 45 ದಿನಗಳು ಅನ್ವಯ ಆಗುತ್ತೆ. ಇವೆಲ್ಲವೂ ಸಾರ್ವತ್ರಿಕ ಪ್ರಭಾವ. ಶ್ರಾವಣ ಮಾಸದ ಹುಣ್ಣಿಮೆಯಿಂದ ಜರುಗುವಂಥದ್ದು, ಅಥವಾ ನಾವು ಯಾರು ಹೇಳ್ತೇವೆ ನೂಲ ಹುಣ್ಣಿಮೆ ಅಂತ ಹೇಳ್ತೇವೆ, ಆ ನೂಲ ಹುಣ್ಣಿಮೆ ಅಥವಾ ಶ್ರಾವಣ ಪೂರ್ಣಿಮೆ ಕಳೆದ ಭೀಮನ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಆಗಿತ್ತು. ಇದು ಈಗ ಶ್ರಾವಣಿ ಅಮಾವಾಸ್ಯೆ, ಶ್ರಾವಣದ ಹುಣ್ಣಿಮೆಯಿಂದ ಜರುಗುವಂಥದ್ದು ಚಂದ್ರಗ್ರಹಣ, ರಾಹುಗ್ರಸ್ತ ಆಗಿರುವಂಥ ಅಥವಾ ಪಾರ್ಷಲ್ ಲೂನರ್ ಎಕ್ಲಿಪ್ಸ್ ಅಂತಲೂ ಕರೆಯುತ್ತಾರೆ. ಹಾಗಾಗಿ ಈ ಸಾರ್ವತ್ರಿಕ ಪ್ರಭಾವದ ಬಳಿಕ ರಾಶಿಗಳ ಮೇಲೆ ಯಾವ ರೀತಿ ಗ್ರಹಣದ ಪ್ರಭಾವ ಆಗುತ್ತೆ ಅನ್ನೋದು ಗಮನಿಸೋಣ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಯಾವುದೇ ರಾಶಿ ಇರಲಿ, ಆ ರಾಶಿ ಈ ರಾಶಿ ಇರಲಿ, ಸಾರ್ವತ್ರಿಕ ಪ್ರಭಾವ ಎಲ್ಲರ ಮೇಲೂ ಸ್ವಲ್ಪ ಮಟ್ಟಿಗೆ ಅನ್ವಯ ಆಗುತ್ತೆ, ಜಾಗತಿಕ ಪ್ರಭಾವ ಅನ್ವಯ ಆಗುತ್ತೆ. ಈ ರಾಶಿಗಳ ಫಲದಲ್ಲಿ ಕೆಲವೊಂದು ರಾಶಿಗೆ ಮಧ್ಯಮ, ಉತ್ತಮ ಅಥವಾ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಯಾರೋ ಇದರ ಬಗ್ಗೆ ಪರಿಹಾರ ಅಥವಾ ಗಂಭೀರವಾದ ಚಿಂತನೆಯನ್ನು ಬೇಕಾಗಿಲ್ಲ. ಸರಳವಾದ ಭಕ್ತಿ ಮಾರ್ಗ, ದಾನ ಮಾರ್ಗ, ದೇವತಾ ಕ್ಷೇತ್ರದ ದರ್ಶನ ಮಾರ್ಗಗಳಿಂದ ಅಥವಾ ಸ್ತೋತ್ರಾದಿಗಳಿಂದ ಈ ದೋಷವನ್ನು ಕಳ್ಕೊಬೋದು. ಇನ್ನು ಗ್ರಹಣವು ಮೊದಲೇ ಹೇಳಿದಂತೆ ನಮ್ಮ ದೇಶಕ್ಕೆ ಗೋಚರ ಇಲ್ಲ, ಕಾಣಿಸೋದಿಲ್ಲ. ಯಾವುದೇ ರೀತಿಯ ಸೂತಕ, ವ್ರತ, ನೇಮೋಪವಾಸ ಆಚರಣೆ ಖಂಡಿತವಾಗಿಯೂ ಬೇಕಿಲ್ಲ ನಮ್ಮ ದೇಶದಲ್ಲಿ. ಆ ಗ್ರಹಣ ಕಾಣಿಸುವಂಥ ದೇಶದಲ್ಲಿದ್ದವರು ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಇಲ್ಲಿ ಈಗ ಮೇಷರಾಶಿಯಿಂದ ಆರಂಭಿಸೋಣ. ಮೇಷರಾಶಿಗೆ ಈ ಚಂದ್ರಗ್ರಹಣದ ಪ್ರಭಾವ
ಸ್ವಲ್ಪ ಲಾಭದಾಯಕವಾಗಿದೆ. ನಿಮಗೆ ಕಳೆದ ಸೂರ್ಯಗ್ರಹಣದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ, ನಷ್ಟ, ಕಷ್ಟಗಳು ಇತ್ತು. ಈಗ ಅದನ್ನು ತುಂಬುವಂಥ ಒಂದು ಪರಿಹಾರವಾಗಿ ನಿಮಗೆ ಚಂದ್ರಗ್ರಹಣದಲ್ಲಿ ಉತ್ತಮ ಫಲ ಸಿಗ್ತಾ ಇದೆ. ಅಲ್ಲಿ ಲಾಭಸ್ಥಾನದಲ್ಲಿ ರಾಹು, ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಗೆ ಆಗ ಅಷ್ಟೊಂದು ಬಲಗಳು ಇಲ್ಲದಿದ್ದರೂ ರಾಹು ನಿಮಗೆ ಬಲಯುತವಾಗಿ ಲಾಭಸ್ಥಾನದಲ್ಲಿರುವ ಕಾರಣ ವಿಶೇಷವಾಗಿ ನಿಮಗೆ ಆಕಸ್ಮಿಕ ಲಾಭಗಳು ಈ ಮೇಷರಾಶಿಯವರಿಗೆ ಆಗುತ್ತೆ. ಅಥವಾ ಭೂಮಿ ವ್ಯವಹಾರ, ಆಸ್ತಿ ವ್ಯವಹಾರ, ಇನ್ನಿತರ ವ್ಯವಹಾರಗಳು ನಿಮಗೆ ಕ್ಷಿಪ್ರವಾಗಿ ಆಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಈ ಮೇಷರಾಶಿಯವರಿಗೆ ಈಗ ಒದಗಿ ಬರ್ಬೋದಾಗಿದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಈಗ ವೃದ್ಧಿಯಾಗುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ಇನ್ವೆಸ್ಟ್ಮೆಂಟು, ಈಗ ನೀವು ಗೊತ್ತಿಲ್ಲದಂತೆ ಯಾವುದೋ ಮಾಡಿದಂಥ ಇನ್ವೆಸ್ಟ್ಮೆಂಟ್ ನೆನಪಿರೋದಿಲ್ಲ, ಅದು ಈಗ ದೊಡ್ಡ ಪ್ರತಿಫಲವಾಗಿ ನಿಮಗೆ ದೊಡ್ಡ ಮೊತ್ತ ಕೈಗೆ ಸೇರುವಂಥದ್ದು. ಅದು ಹಿಂದೆ ನೀವು ಯಾರಿಗೋ ಕೊಟ್ಟಂಥ ಸಾಲದ ಹಣ, ಅದನ್ನು ನೀವು ಆಸೆ ಬಿಟ್ಟಿರ್ತಾರೆ, ಆದರೆ ಅವರಾಗಿ ನಿಮಗೆ ಅದನ್ನು ವಾಪಸ್ಸು ತಂದು ಕೊಡುವಂಥದ್ದು. ಮುಂತಾದ ಹಲವಾರು ಆಕಸ್ಮಿಕವಾದ ಲಾಭಗಳು, ಆಕಸ್ಮಿಕವಾದ ಘಟನೆಗಳು ನಿಮಗೆ ಒಳ್ಳೆಯದಾಗುತ್ತೆ. ಆರ್ಥಿಕತೆ ನಿಮಗೂ ಗರಿಗೆದರುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ. ಇನ್ಯಾರು ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರಿಗೆ ಅವಕಾಶಗಳು, ವಿದೇಶದ ಶಿಕ್ಷಣದ ಅವಕಾಶ, ವಿದೇಶದ ಉದ್ಯೋಗ ಅವಕಾಶ ಮುಂತಾದೆಲ್ಲ ಬರ್ಬೋದು. ಅದೇ ರೀತಿ ಮಹಿಳೆಯರು ಗೃಹಿಣಿಯರಿಗಿದ್ದರೆ ಅವರಿಗೆ ಸಹ ಒಂದು ಚಿನ್ನ, ಆಭರಣ, ವಸ್ತ್ರ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಬಂಧು ಮಿತ್ರರ ಜೊತೆ ಉತ್ತಮ ಬಾಂಧವ್ಯ ಈಗ ಚೆನ್ನಾಗಿ ವೃದ್ಧಿಯಾಗುವಂಥದ್ದು, ಆರೋಗ್ಯ ಸಮಸ್ಯೆಗಳಿಗೆ ಸುಧಾರಣೆ ಆಗುವಂಥದ್ದು. ಈ ರೀತಿ ಮೊದಲನೇ ರಾಶಿಯಾಗಿ ಬಂದಂಥ ಮೇಷರಾಶಿಗೆ ಈ ಚಂದ್ರಗ್ರಹಣ ಅದ್ಭುತವಾದ ಉತ್ತಮ ಫಲವನ್ನು ಕೊಡಲಿದೆ. ಸೂರ್ಯಗ್ರಹಣದಿಂದ ಆದಂಥ ಅಡ್ಡ ಪರಿಣಾಮದ ಬಗ್ಗೆ ಚಿಂತನೆ ಆಗಬೇಕು. ಈಗ ಆಗುವಂಥ ಈ ಚಂದ್ರಗ್ರಹಣ ನಿಮಗೆ ಅನೇಕ ರೀತಿಯ ಅದ್ಭುತವಾದ ಫಲಗಳನ್ನು ಮುಂದಿನ 45 ದಿನಗಳವರೆಗೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಣಕಾಸು, ಆರೋಗ್ಯ, ಮನಸ್ಥಿತಿ ಜೊತೆಗೆ ಕೌಟುಂಬಿಕ ಸ್ಥಿತಿ ಎಲ್ಲವೂ ಈಗ ಗ್ರಹಣದ ಬಳಿಕ ಅತ್ಯುತ್ತಮ ಫಲವನ್ನು ಕೊಡುವಂಥದ್ದು ನೀವು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳಂಥ ಮೇಷರಾಶಿಯವರು ಕೊನೆಗೆ ಹೇಳುವಂತಹ ಈ ಗ್ರಹಣ ಕಾಲದಲ್ಲಿ ಮಾಡುವಂಥ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನು ಸಹ ಹೇಳ್ಬೋದು. ಇನ್ನು ಈಗ ವೃಷಭ ರಾಶಿಗೂ ಹಾಗೆ ವಿಶೇಷವಾದ ಕರ್ಮಸ್ಥಾನದಲ್ಲಿ ಅಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರರು, ಅಲ್ಲಿ ಎರಡೂ ಸ್ಥಾನಗಳು ನಿಮಗೆ ಅಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಮಾಡದೇ ಇರುವಂಥ ಉತ್ತಮ ಫಲ ಕೊಡುವಂಥ ಸ್ಥಾನಗಳು. ಎಲ್ಲ ವೃಷಭ ರಾಶಿಯವರಿಗೆ ಗ್ರಹಣದ ಬಳಿಕ ಅವರ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಉದ್ಯೋಗದಲ್ಲಿ ಪ್ರಮೋಷನು ಅಥವಾ ಇನ್ಕ್ರಿಮೆಂಟು ಸಿಗ್ಬೋದು, ಅಥವಾ ಸಿಗಬೇಕಾದ ಇನ್ಸೆಂಟಿವ್ಗಳು ಸಿಗುವಂಥದ್ದು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಅತ್ಯುನ್ನತ ಉದ್ಯೋಗಗಳು ಸಿಗುವಂಥದ್ದು, ಅಥವಾ ನಿಮ್ಮ ಹುದ್ದೆಯಲ್ಲಿ ನಿಮಗೆ ಇನ್ನಿತರ ಬೇರೆ ಬೇರೆ ಸ್ಥಾನಮಾನಗಳಿಗೆ ನಿಮಗೆ ಪ್ರಮೋಟ್ ಮಾಡುವಂಥದ್ದು. ಇನ್ನು ಟ್ರಾನ್ಸ್ಫರ್ ಅಪೇಕ್ಷೆಯವರಿಗೆ ಅವರ ಅಪೇಕ್ಷೆ ಪಟ್ಟಂಥ ಕ್ಷೇತ್ರದಲ್ಲಿ ಟ್ರಾನ್ಸ್ಫರ್ಗಳು ಆಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಅತಿರೇಕವಾದ ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಅಥವಾ ಆಗ ಆಗಿದಂಥ ಬೆಲೆ ಏರಿಕೆದಾಗಿ ನಿಮಗೆ ಅದ್ಭುತವಾದ ಅತ್ಯಧಿಕ ಲಾಭಗಳು ಬರುವಂಥದ್ದು. ಮುಂತಾದ ಆಕಸ್ಮಿಕ ಘಟನೆಗಳಿಂದ ನಿಮಗೆ ಆರ್ಥಿಕತೆ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಔದ್ಯೋಗಿಕ ಕ್ಷೇತ್ರದಲ್ಲಿ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಯುವಕರಿಗೂ ಯುವಕರಿಗೂ ಸಾಧಕರಿಗೂ ಬರ್ಬೋದು. ಕೌಟುಂಬಿಕ ವಾತಾವರಣದಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ. ದೂರ ಸ್ಥಳಗಳ ಸಂದರ್ಶನ, ವಿದೇಶ ಪ್ರವಾಸದ ಯೋಗ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಗ್ರಹ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಇವೆಲ್ಲದಕ್ಕೂ ಈಗ ಚಾಲನೆ ಸಿಗತ್ತೆ. ಹಾಗಾಗಿ ಈ ಗ್ರಹಣದಿಂದ ಅದ್ಭುತವಾದ ಉತ್ತಮ ಲಾಭ ಪಡೆಯುವಂಥ ರಾಶಿ ನಿಮ್ಮ ರಾಶಿಯಾಗಿರುತ್ತೆ. ನಿಮಗೆ ಮೇಲೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿಗಳು ಇಲ್ಲದೆ ಇರುವ ಕಾರಣ ರಾಹು ಆಗಲಿ ಕೇತು ಆಗಲಿ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಈಗ ಗ್ರಹಣ ಕಾಲದಲ್ಲಿ ಮಾಡೋದಿಲ್ಲ. ಆರೋಗ್ಯ, ಹಣಕಾಸು, ಮನಸ್ಥಿತಿ, ವ್ಯಾಪಾರ, ಉದ್ಯೋಗ ಸ್ಥಿತಿಯಲ್ಲಿ ಅದ್ಭುತವಾದ ಪವಾಡ ಸದೃಶವಾದ ಲಾಭವನ್ನು ಪಡೆಯುವಂಥ ರಾಶಿ ವೃಷಭ ಆಗಿರುತ್ತೆ. ಹಾಗಾಗಿ ಈ ಮೇಷ ಮತ್ತು ವೃಷಭ ಒಂದಕ್ಕೆ ಲಾಭಸ್ಥಾನದಿಂದ ಇನ್ನೊಂದಕ್ಕೆ ಕರ್ಮಸ್ಥಾನದಿಂದ ವಿಶೇಷವಾಗಿ ಚಂದ್ರ ಮತ್ತು ರಾಹುಗಳ ಅನುಗ್ರಹ ಇರುವ ಕಾರಣ ಎರಡೂ ರಾಶಿಗಳಿಗೆ ಅದ್ಭುತವಾದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸ್ತೋತ್ರ ಶ್ಲೋಕಗಳನ್ನು ಸಹ ಹೇಳ್ಕೊಬೋದು ವೃಷಭದವರು. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನ ಅಂತ ಹೇಳ್ತಾರೆ. ಈ ನವಮದಲ್ಲಿ ರಾಹು ಆಗಲಿ ಚಂದ್ರನಾಗಲಿ ಅಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ, ವಿರುದ್ಧ ಫಲವನ್ನು ಕೊಡುವ ಕಾರಣ ಮಿಥುನ ರಾಶಿಯವರಿಗೆ ಈ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ. ಹಿಂದಿನ ಗ್ರಹಣದಿಂದ ನಿಮಗೆ ಒಳ್ಳೆಯದಿತ್ತು, ಆದರೆ ಈ ಗ್ರಹಣದಿಂದ ನಿಮಗೆ ಅಷ್ಟೇನು ಉತ್ತಮ ಪರಿಣಾಮಗಳಿರೋದಿಲ್ಲ. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಬಂದಂತಹ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವಂಥದ್ದು, ಅಥವಾ ಇನ್ನೊಬ್ಬರು ನಿಮಗೆ ತುಂಬ ನಂಬಿಸಿ ನೀವು ಯಾವುದಕ್ಕೆ ಒಂದು ಸಿದ್ಧರಾಗಿರ್ತಾರೆ, ಕೊನೆಯ ಕ್ಷಣದಲ್ಲಿ ಅವರು ನಿಮಗೆ ಕೈ ಕೊಡುವಂಥದ್ದು. ಈ ರೀತಿ ಹೀಗೆ ಅನೇಕ ರೀತಿ ನಿರಾಸೆ ಆಗುವಂತಹ ಘಟನೆಗಳು ಅಥವಾ ಹತಾಶೆ ಆಗುವಂತಹ ಘಟನೆಗಳು ಈ ಗ್ರಹಣದ ಬಳಿಕ ಆಗುವಂಥದ್ದಿರುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಭಯ, ಆತಂಕ, ಚಿಂತೆ ಹೆಚ್ಚಳಾಗುವ ದುಸ್ವಪ್ನಗಳು ಬರುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ದುಶ್ಚಟ ಮತ್ತು ದುಷ್ಟ ಮಿತ್ರರ ಸಹವಾಸಗಳು ಸಹ ಒಂದಾಗುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಹ ಭಯದ ವಾತಾವರಣ ಮತ್ತು ಆಚೆ ಕಡೆಯೂ ಭಯದ ವಾತಾವರಣ ಇರುತ್ತೆ. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಅನಿಯಂತ್ರಿತವಾದ ಖರ್ಚುಗಳು ಬರುವಂಥದ್ದು. ಜೊತೆಗೆ ಶರೀರದಲ್ಲಿ ಅಥವಾ ದೇಹದಲ್ಲಿ ಏನಾದರೂ ನಿಮಗೆ ವಿಚಿತ್ರವಾದ ಅನಾರೋಗ್ಯದ ಸಂಕೇತಗಳು ಕಾಣಿಸುವಂಥದ್ದು, ಇದ್ದಕ್ಕಿದ್ದಂತೆ ಕೈ ಕಾಲು ನಡುವಂಥದ್ದು, ಇದ್ದಕ್ಕಿದ್ದಂತೆ ತಲೆನೋವು ಬರುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ಸ್ಕಿನ್ಗಳಲ್ಲಿ ರ್ಯಾಷಸ್ ಬರುವಂಥದ್ದು ಮುಂತಾದ ಈ ಆಕಸ್ಮಿಕವಾದ ಕೆಲವು ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಕಂಡು ಬರ್ಬೋದು. ಇವೆಲ್ಲವನ್ನೇ ಗಮನಿಸಿಕೊಂಡು ಆರ್ಥಿಕವಾಗಿಯೂ, ಮಾತು ನಡವಳಿಕೆಯಲ್ಲೂ, ಆರೋಗ್ಯದ ವಿಚಾರವೂ ಖಂಡಿತ ಸಂಯಮವನ್ನು ಕಾಪಾಡ್ಕೋಬೇಕಾಗುತ್ತೆ ಮಿಥುನದವರು. ಹಾಗೆಯೇ ಕೊನೆಗೆ ಹೇಳತಕ್ಕಂತಹ ಈ ಪರಿಹಾರಾದಿಗಳನ್ನು ಅಥವಾ ಭಕ್ತಿ ಮಾರ್ಗಗಳನ್ನು ಅನುಸರಿಸಬೇಕಾಗಿದೆ ಮಿಥುನದವರು.
ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ಗ್ರಹಣದಿಂದಲೂ ಅಡ್ಡ ಪರಿಣಾಮ ಇರುತ್ತೆ. ಕಳೆದ ಗ್ರಹಣದಿಂದಲೂ ನಿಮ್ಮ ರಾಶಿಯಲ್ಲಿ ಆಗಿತ್ತು. ಆಗ ಸೂರ್ಯಗ್ರಹಣದಲ್ಲಿ ನಿಮ್ಮ ರಾಶಿ ಮೇಲೆ ಗ್ರಹಗಳು ಸ್ಥಿತವಾಗಿದ್ದು ನಿಮಗೆ ಅಡ್ಡ ಪರಿಣಾಮ ಜಾಸ್ತಿ ಇತ್ತು. ಈ ಗ್ರಹಣವು ಹಾಗೆ ನಿಮಗೆ ಅಷ್ಟಮದಲ್ಲಿ ಆಗುವಂತಹ ಗ್ರಹಸ್ಥಿತಿಯ ಕಾರಣ ಚಂದ್ರನು ಹಾಗೆ ರಾಹುನು ಹಾಗೆ ಅಷ್ಟಮದಲ್ಲಿ ನಿಮಗೆ ವಿಪರೀತ ಅಡ್ಡ ಪರಿಣಾಮವನ್ನು ಕೊಡಲಿದ್ದಾರೆ. ಹಾಗಾಗಿ ಪರೋಕ್ಷ ಅಥವಾ ಪ್ರತ್ಯಕ್ಷವಾಗಿ ಜರುಗುವಂಥ ಈ ಗ್ರಹಣದ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮ ಬರುತ್ತೆ. ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು, ಅಲರ್ಜಿ ಇತ್ಯಾದಿಗಳು ಬರುವಂಥದ್ದು, ಸ್ಕಿನ್ ಅಲರ್ಜಿಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಗನ್ ಅಂದರೆ ಅವಯವಗಳಿಗೆ ಅಂದರೆ ಹಾರ್ಟ್, ಲಂಗ್ಸ್, ಕಿಡ್ನಿ, ಲಿವರ್ ಮುಂತಾದ ಸಮಸ್ಯೆಗಳು, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಆಸ್ಪತ್ರೆ ಖರ್ಚು ಅಥವಾ ಆಪರೇಷನ್ ಅಂಥ ಖರ್ಚುಗಳು ಬರ್ಬೋದು. ಹೀಗೆ ಹಿಂದೆಯೇ ಇದ್ದ ಅನಾರೋಗ್ಯ ಸಮಸ್ಯೆ ಅಂದರೆ ಈ BP, ಶುಗರು ಇವೆಲ್ಲವೂ ಈಗ ಜಾಸ್ತಿ ರೀಡಿಂಗ್ ತೋರಿಸುತ್ತೆ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮ ನಿರೀಕ್ಷೆ ಮಾಡುವಂತಾಗಿದೆ. ಖಂಡಿತವಾಗಿಯೂ ಆರೋಗ್ಯದ ಪ್ರಥಮ ಕಾಳಜಿ ಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅನ್ನೋದು ಎಲ್ಲ ನೆನಪಿಟ್ಕೋಬೇಕು. ನಿಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ಯಾವುದೇ ರೀತಿಯ ದುಸ್ಸಾಹಸಗಳಿಗೆ ನೀವು ಕೈ ಇಕ್ಕಬಾರ್ದು. ನಿಮ್ಮ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯನ್ನು ಸಹ ಖಂಡಿತ ಸುಧಾರಣೆ ಮಾಡಬೇಕಾಗುತ್ತೆ. ಇಲ್ಲಿ ವಯಸ್ಸಿನ ಭೇದ ಇಲ್ಲ, ಹಿರಿಯರಿಗೆ ಬರುತ್ತೆ, ಕಿರಿಯರಿಗೆ ಬರೋಲ್ಲ, ಅಥವಾ ನಾವು ಚಿಕ್ಕವರು ನಮಗೇನು ಬರೋದಿಲ್ಲ ಅಂತ. ಆ ಶರೀರದ ಆರೋಗ್ಯ ರಕ್ಷಣೆಯ ಕರ್ತವ್ಯ ಪ್ರತಿಯೊಬ್ಬರು ಒಂದೇ ರೀತಿಯಾಗಿರುತ್ತೆ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಟಕ ರಾಶಿಯವರಿಗೆ ಗ್ರಹಣದ ಪ್ರಭಾವ ಸ್ವಲ್ಪ ವ್ಯತಿರಿಕ್ತವಾಗಿರುತ್ತೆ. ಹಾಗೆಯೇ ಆರೋಗ್ಯದ ಬಳಿಕ ನಿಮ್ಮ ಹಣಕಾಸಿನ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ವಿಪರೀತ ಖರ್ಚುಗಳು ಬರುತ್ತದೆ, ನಾನಾ ಸಂಕಷ್ಟಗಳು ಬರುತ್ತದೆ, ದಂಡ ಪಾವತಿ ಮಾಡುವಂಥ ಘಟನೆಗಳು ಆಗುತ್ತೆ. ಹಾಗಾಗಿ ಹಣದ ವಿಚಾರದಲ್ಲೂ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಸಾಲ ಅಥವಾ ಹೂಡಿಕೆ ಮಾಡಲಿಕ್ಕೆ ಈಗ ಅಷ್ಟು ಒಳ್ಳೆಯದಲ್ಲ. ಕಾಲ ಕೊಡೋದು ಪಡೆಯೋದು ಸಹ ಒಳ್ಳೆಯದಲ್ಲ. ಅದು ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ ಸಹ ಅಷ್ಟು ಒಳ್ಳೆಯದಲ್ಲ. ಇನ್ನು ಕಲಹವಾಗುವುದು ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆ, ನೆಮ್ಮದಿ ಕಡಿಮೆಯಾಗಿ ಪ್ರತಿಯೊಬ್ಬರಲ್ಲೂ ನಿಮಗೆ ಈ ಸಿಟ್ಟು ಬರುವಂಥದ್ದು, ಆತಂಕ ಬರುವಂಥದ್ದು, ಅಥವಾ ಪ್ರತಿಯೊಬ್ಬರಲ್ಲೂ ಈ ಡ್ಯಾಶಿಂಗ್ ಅಂತ ಹೇಳ್ತಾರೆ, ಡ್ಯಾಶಿಂಗ್ ಪರ್ಸನಾಲಿಟಿ, ಆ ರೀತಿ ನಿಮಗೆ ಡ್ಯಾಶಿಂಗ್ ಆಗುವಂತಂದರೆ ಇಲ್ಲಿ ಹೊಡೆದಾಡುವಂತಾಗಲಿ ಬೈದಾಡುವಂತಾಗಲಿ ಪ್ರಮೇಯಗಳು ಬರ್ತವೆ. ಆ ಬಗ್ಗೆ ಸಿಟ್ಟನ್ನು ಮನ ನಿಯಂತ್ರಣ ಮಾಡ್ಕೋಬೇಕು, ಮಾತನ್ನು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ತನು ಮನ ಧನದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳು. ಹಣಕಾಸಿನ ಬಗ್ಗೆ ಯಾರನ್ನು ನಂಬಿಕೊಂಡು ಬಲಿಪಶು ಆಗುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಇನ್ನು ಕಿರಿಯರಲ್ಲೂ ಹಿರಿಯರಲ್ಲೂ ಸಮಾನವಾಗಿ ಕಲಹ ಬರುತ್ತೆ. ಅಂದರೆ ನಿಮ್ಮ ಮನೆಯಲ್ಲೂ ಇರ್ಬೋದು, ವೃತ್ತಿ ಜಾಗದಲ್ಲಿರ್ಬೋದು, ನಿಮಗಿಂತ ಜೂನಿಯರ್ ಇರ್ಬೋದು, ಸೀನಿಯರ್ ಇರ್ಬೋದು, ಎಲ್ಲರಲ್ಲೂ ಕಲಹವಾಗುವಾಗ ಹೆಚ್ಚಳ ಆಗುತ್ತೆ. ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ. ಹಾಗಾಗಿ ಕಟಕ ರಾಶಿಯವರು ಖಂಡಿತವಾಗಿಯೂ ಕೊನೆಗೆ ಹೇಳತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತೆ. ಯಾವುದೇ ರೀತಿಯ ಆತುರದ ಅಥವಾ ಆತಂಕದ ಇದ್ದನೂ ಈ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಇರೋ ಕಾರಣ ಗ್ರಹಣದ ಬಳಿಕ 45 ದಿನಗಳ ಕಾಲ ನೀವು ಪರಿಹಾರಗಳನ್ನು ಅನುಸರಿಸಲೇಬೇಕಾಗುತ್ತೆ ಕಟಕದವರು. ಸಿಂಹರಾಶಿಗೆ ಅಲ್ಲಿ ರಾಹು ಸಪ್ತಮದಲ್ಲಿ, ಚಂದ್ರನು ಸಪ್ತಮದಲ್ಲಿ. ಚಂದ್ರನ ಸ್ಥಾನದಿಂದ ನಮಗೆ ಅಷ್ಟೇನೂ ತೊಂದರೆ ಇಲ್ಲ. ಚಂದ್ರನಿಂದ ಸಪ್ತಮದಲ್ಲಿ ಉತ್ತಮ ಫಲ ಹೇಳಲ್ಪಡುತ್ತದೆ. ಆದರೆ ಈ ರಾಹು ಸಪ್ತಮದಲ್ಲಿದ್ದಾಗ ಆತನು ನಮ್ಮ ಬಾಂಧವ್ಯ, ಮನಸ್ಸು, ಮಾತು, ನಡವಳಿಕೆ ಮೇಲೆ ಅಡ್ಡ ಪರಿಣಾಮ ಬರ್ತಾನೆ. ಆರೋಗ್ಯ, ಹಣಕಾಸಿನ ಮೇಲೆ ಅಷ್ಟೇನು ತೊಂದರೆ ಇಲ್ಲ. ಮಾತು, ನಡವಳಿಕೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಪರಸ್ಪರ ಕದನಗಳು, ಕಲಹಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಇತರರು ನಿಮ್ಮ ಜೊತೆಗೆ ಈ ವಿರುದ್ಧವನ್ನು ಅವಮಾನಕರವಾದ ಘಟನೆಯಾಗಿ ಪರಿವರ್ತನೆ ಮಾಡುವಂಥದ್ದು. ಜೊತೆಗೆ ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು, ಸರ್ಕಾರದಿಂದ ನಮಗೆ ದಂಡನೆ ಅಥವಾ ಶಿಕ್ಷೆ ಆಗುವಂಥ ಕೆಲವು ವಿಚಾರಗಳು ಬರುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸ್ವಲ್ಪ ಹಿನ್ನಡೆ, ನಿಧಾನಗತಿ ಆಗುತ್ತೆ. ಇನ್ನಿತರರು ನಿಮ್ಮನ್ನು ಅವಮಾನಿಸುವಂಥದ್ದು, ದೂರುವಂಥ ಘಟನೆಗಳು ಸಹ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಖಂಡಿತ ಒಂದು ಎಚ್ಚರಿಕೆ ವಹಿಸಬೇಕು. ಚಂದ್ರನಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭ ಪರಿಣಾಮ ಇರುತ್ತೆ. ಆದರೆ ಚಂದ್ರನು ಪ್ರತಿ 2 ದಿನಗಳು ಆತನ ರಾಶಿ ಪರಿವರ್ತನೆ ಆಗುತ್ತೆ. ಆದರೆ ರಾಹು, ಕೇತುಗಳು ಅವರು 18 ತಿಂಗಳು ಒಂದು ರಾಶಿಯಲ್ಲಿರುವಂಥ ಗ್ರಹಗಳಾಗಿವೆ. ಹಾಗಾಗಿ ಚಂದ್ರನ ಅಲ್ಪಕಾಲದ ಒಂದು ಅಡ್ಡ ಪರಿಣಾಮ ನಿಮಗೆ ಕೆಲವೊಂದು ರಕ್ಷಣೆಗೆ ರಿಲೀಫ್ ಕೊಡ್ಬೋದು, ಟೆಂಪರರಿ ರಿಲೀಫ್ ಕೊಡ್ಬೋದು. ಆದರೆ ಅಲ್ಲಿ ನಿಮಗೆ ಆಗುವಂಥ ಗ್ರಹಣದ ಅಡ್ಡ ಪರಿಣಾಮ ಸ್ವಲ್ಪ ರಾಹುವಿನ ಪ್ರಭಾವ, ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಅದು ನಿಮ್ಮ ಆರೋಗ್ಯದ ಮೇಲೂ, ಮನಸ್ಥಿತಿಯ ಮೇಲೂ, ಹಣದ ಸ್ಥಿತಿಯ ಮೇಲೂ ಅಡ್ಡ ಪರಿಣಾಮ ಬೀರಲಿವೆ ಸಿಂಹರಾಶಿಯವರು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಎಚ್ಚರಿಸಬೇಕು. ಭೂಮಿ ದಾಖಲೆ ಪತ್ರಗಳ ವಿಚಾರವಾಗಿ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಈ ಸಿಂಹರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂತಹ ಪ್ರಾರ್ಥನೆ, ಪರಿಹಾರಗಳನ್ನು ನೀವು ಸಹ ಮಾಡ್ಕೋಬೋದು. ಇನ್ನು ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ ರಾಹು ಹಾಗೂ ಚಂದ್ರರು 6ನೇ ಮನೆ ಅಥವಾ ಷಷ್ಠದ ಸ್ಥಾನದಲ್ಲಿ. ಈ 2ನೇ ಮನೆ ಅನ್ನೋದು ವಿಶೇಷವಾಗಿ ಚಂದ್ರನಿಂದಲೂ ಆಗಲಿ ಅಥವಾ ರಾಹುವಿನಿಂದಲೂ ಉತ್ತಮ ಫಲ ಕೊಡುವಂಥ ಒಂದು ಮನೆ ಸ್ಥಾನ ಆಗಿರುತ್ತೆ. ಹಾಗಾಗಿ ನಿಮಗೆ ಉತ್ತಮ ಫಲ ಪಡೆಯುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಆರೋಗ್ಯ, ಜಯ, ಸುಖ, ಲಾಭಗಳಿರ್ತವೆ. ಆರೋಗ್ಯಕರವಾದ ವಾತಾವರಣದಲ್ಲಿ ಬೆಳೀತಾ ಇರ್ತಾರೆ. ಜೊತೆಗೆ ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಮದುವೆ, ಮುಂಜಿ, ಗೃಹ ಪ್ರವೇಶಗಳು ಸಹಾಯ ಆಗಲಿ. ಉನ್ನತ ಶಿಕ್ಷಣ ಪಡೆಯೋರಿಗೆ ಉನ್ನತ ಶಿಕ್ಷಣದ ಅವಕಾಶ, ದೂರ ದೇಶದ ಸಂಚಾರ ಮಾಡಲಿಕ್ಕೆ ಅವಕಾಶ, ಯಾತ್ರಾದಿಗಳನ್ನು ಹೋಗುವಂಥ ಅವಕಾಶಗಳು ಒದಗಿ ಬರುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ದೊರೆಯಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಉತ್ತಮ ಫಲ, ಅಂದುಕೊಂಡಂಥ ಸ್ಥಾನಮಾನ, ಸೀಟು ಸಿಗುತ್ತೆ. ಉದ್ಯೋಗಿಗಳಿಗೆ ಸಹ ಅತ್ಯುತ್ತಮ ಉದ್ಯೋಗತಿಗೆ ಬಡ್ತಿ, ಪ್ರಮೋಷನ್ ಅಂತ ಸಿಗುತ್ತೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ. ಅಧಿಕಾರ, ಸುಖ, ಜಯ ನಿಮ್ಮದಾಗಿರುವಂಥದ್ದು ಈ ಗ್ರಹಣದಿಂದ. ಹಾಗಾಗಿ ಅದ್ಭುತವಾದ ಉತ್ತಮ ಫಲವಾದಂಥ 3ನೇ ರಾಶಿಯಾಗಿ ಈ ಕನ್ಯಾ ರಾಶಿ ಹೊರಹೊಮ್ಮಿದೆ. ನಿಮಗೆ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಕೌಟುಂಬಿಕ ವಿಚಾರದ ಮೇಲೆ ಎಲ್ಲದರಲ್ಲೂ ಅದ್ಭುತವಾದ ಗ್ರಹ ಬೆಂಬಲ ಈ ಕಾಲದಲ್ಲಿ ಸಿಗ್ತಾ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದೆ ಕೊನೆಗೊಳ್ಳತಕ್ಕಂಥ ಪ್ರಾರ್ಥನೆ ಶ್ಲೋಕಗಳನ್ನು ನೀವು ಸಹ ಮಾಡ್ಕೋಬೋದು ಕನ್ಯಾದವರು.
ಇನ್ನು ತುಲಾರಾಶಿಗೆ ನಿಮಗೆ ಎರಡು ಗ್ರಹಗಳಿಂದ ಅಂದರೆ ರಾಹು ಮತ್ತು ಚಂದ್ರ ಇಬ್ಬರು ಪಂಚಮದಲ್ಲಿ ಇರುವ ಕಾರಣ ಅಲ್ಲಿ ಪಂಚಮ ಸ್ಥಾನವು ವ್ಯತಿರಿಕ್ತವಾದ ಅಥವಾ ವಿರುದ್ಧ ಪರಿಣಾಮವನ್ನು ಕೊಡುವಂಥದ್ದು. ನಿಮಗೆ ಸಮ್ಮಿಶ್ರ ಫಲದ ಸೂಚನೆ ಇರುತ್ತೆ. ನಿಮಗೆ ಪರಸ್ಪರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಸೋದರ ವರ್ಗದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ. ಕಲಹ ವಾಗ್ವಾದಗಳು ಹೆಚ್ಚಳ ಆಗುತ್ತೆ. ವ್ಯಾಪಾರ ಉದ್ಯೋಗ ಇದರಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಡ್ಡ ಪರಿಣಾಮಗಳು ಜಾಸ್ತಿ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಒಂದು ತುಲಾರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಫಲ ಬಂತು. ಆದರೆ ತುಲಾರಾಶಿಯವರಿಗೆ ಪಂಚಮಸಲಾಗುವಂಥ ಕಾರಣ ನಿಮಗೆ ಕಲಹ ವಾಗ್ವಾದ ಹೆಚ್ಚಳಾಗುತ್ತೆ. ವಿಶೇಷವಾಗಿ ಕಿರಿಯಸ್ಥರು ನಿಮಗಿಂತ ಜೂನಿಯರ್ಗಳು ಯಾರು ಇರ್ತಾರೆ ಅಥವಾ ಕಿರಿಯ ವಯಸ್ಸಿನವರು ಇರ್ತಾರೆ, ಅವರಿಂದ ನಿಮಗೆ ಮಾತಿನ ಚಕಮಕಿ, ಅವಮಾನಕರ ಘಟನೆ, ವಿರುದ್ಧವಾದ ಹೊಡೆದಾಟಗಳು ಅಥವಾ ಜಗಳಗಳು, ಕಲಹಗಳು ಆಗುವಂಥದ್ದು. ಸಾರ್ವಜನಿಕ ಪ್ರದೇಶದಲ್ಲಿ ನಿಮಗೆ ಮಾನಹಾನಿಕರ ಘಟನೆ ಜರುಗುವಂಥದ್ದು. ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಸೋದರಿ ಇರ್ಬೋದು, ನಿಮ್ಮ ಜೂನಿಯರ್ ಕಲೀಗ್ಸ್ ಇರ್ಬೋದು, ನಿಮ್ಮ ವಿರುದ್ಧ ಸಂಚು ಮಾಡ್ತಾರೆ, ಅದು ನಿಮ್ಮ ವಿರುದ್ಧವಾಗಿ ನಿಮಗೆ ಅವಮಾನ ಮಾಡುವಂಥದ್ದು, ಇವೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಆ ಬಗ್ಗೆ ತುಲಾರಾಶಿಯವರಿಗೆ ಎಚ್ಚರಿಸಬೇಕು. ಹಣಕಾಸಿನ ನಿಮಗೆ ಹರಿವು ನಿಧಾನ ಆಗ್ಬೋದು. ಪರಸ್ಪರವಾದ ಖರ್ಚುಗಳು ಬರುವಂಥದ್ದು, ಪರೋಕ್ಷ ಖರ್ಚುಗಳು ಬರುವಂಥದ್ದು. ಈ ರೀತಿ ಹಣಕಾಸು, ಮಾತೃ ನಡವಳಿಕೆ, ಆರೋಗ್ಯ ಮೂರಲ್ಲೂ ಸಹ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗುವ ಕಾರಣ ತುಲಾರಾಶಿಯವರು ಖಂಡಿತವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆ ಹೋಗುವಂಥದ್ದು ಒಳ್ಳೆಯದಲ್ಲ. ವಿಶೇಷವಾಗಿ ವಿರುದ್ಧ ಲಿಂಗದವರಿಗೆ ಸಹ ಸ್ವಲ್ಪ ವಿಶೇಷವಾಗಿ ಉತ್ತಮ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ. ವಿರುದ್ಧ ಲಿಂಗದಲ್ಲಿ ನಿಮಗೆ ಅಪಾಯಗಳು ಜಾಸ್ತಿ ಆಗ್ಬೋದಾಗಿದೆ. ಹಾಗಾಗಿ ತುಲಾರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸಬೇಕಾಗುತ್ತೆ ದೋಷ ಕಳೆಯಲು. ಇನ್ನು ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ ಅರ್ಧಾಷ್ಟಮದ ಸ್ಥಾನ, ಎರಡೂ ಸ್ಥಾನಗಳಲ್ಲಿ ಇಲ್ಲಿ ಚಂದ್ರ ಆಗಲಿ ಅಥವಾ ರಾಹು ಆಗಲಿ ಅಲ್ಲಿ ಅಡ್ಡ ಪರಿಣಾಮ ಜಾಸ್ತಿಯೇ ಕೊಡ್ತಾರೆ. ಹಾಗಾಗಿ ನಿಮಗೆ ಅಡ್ಡ ಪರಿಣಾಮ ಅಥವಾ ಸ್ವಲ್ಪ ಸಂಕಷ್ಟ ಪ್ರಭಾವ ಗ್ರಹಣದಿಂದ ವ್ಯಕ್ತವಾಗುತ್ತೆ. ಹಿಂದಿನ ಸೂರ್ಯಗ್ರಹಣದಲ್ಲಿ ಸ್ವಲ್ಪ ನಿಮಗೆ ಉತ್ತಮ ಫಲಗಳು ಬಂದಿತ್ತು, ಆದರೆ ಈಗಿನ ಒಂದು ಚಂದ್ರಗ್ರಹಣದಲ್ಲಿ ವಿರುದ್ಧ ಪ್ರಭಾವ ಆಗುತ್ತೆ. ಅರ್ಧಾಷ್ಟಮದಲ್ಲಿರ್ತಕ್ಕಂಥ ರಾಹು ಮತ್ತು ಈ ಚಂದ್ರರು ನಿಮಗೆ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬೀರ್ತಾರೆ. ಅಲ್ಲಿ ಕಲಹವಾಗುವುದು ಹೆಚ್ಚಳಾಗುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಇನ್ನಿತರ ನಿಮ್ಮ ಆಪ್ತ ವರ್ಗದಲ್ಲಿ ಕಲಹ ಹೆಚ್ಚಳಾಗುತ್ತೆ. ಜೊತೆಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಅತೃಪ್ತಿಯ ಭಾವನೆಗಳು ಮೂಡುವಂಥದ್ದು. ಜೊತೆಗೆ ನಾನಾ ರೀತಿಯ ಈ ಹಣಕಾಸಿನ ಖರ್ಚುಗಳು ಏಕಕಾಲದಲ್ಲಿ ಬರುವಂಥದ್ದು. ಮನಸ್ಸಿಗೆ ಸುಖದ ನೆಮ್ಮದಿ ಅಥವಾ ಸುಖ ನಿದ್ರೆಗಳು ಕಡಿಮೆ ಆಗುವಂಥದ್ದು. ಯೋಚನೆ, ಚಿಂತೆ ಇವೆಲ್ಲ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಹತಾಶೆ, ಅತೃಪ್ತಿ ಅಥವಾ ನಾಸ್ತಿಕ ಭಾವ ಇತ್ಯಾದಿಗಳ ಜಾಗೃತ ಆಗುವಂಥದ್ದು. ಆದರೆ ನಿಮಗೆ ಒಂದು ಅಡ್ವಾಂಟೇಜ್ ಅಥವಾ ಒಂದು ಪುಣ್ಯ ನಿಮ್ಮದೇನೆಂದರೆ ಈಗ ಗುರುಬಲ ಇರುವ ಕಾರಣ ಇಲ್ಲಿ ಹೇಳಿದಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ತಗ್ಗಾಗುತ್ತೆ, ಅದು ಕಡಿಮೆ ಆಗುತ್ತೆ. ಹಾಗಾಗಿ ತುಂಬ ಚಿಂತೆಯಾಗಬೇಕಲ್ಲ. ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಮನಸ್ಸಿನ ಮೇಲೆ ಆಗ್ಬೋದು, ಜೊತೆಗೆ ನಿಮ್ಮ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪ್ರಭಾವಗಳು ಆಗ್ಬೋದು. ಅದನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು. ಕೊನೆಗೆ ಹೇಳ್ತಕ್ಕಂತಹ ಶ್ಲೋಕ ಪ್ರಾರ್ಥನೆ ನೀವು ಸಹ ಅನುಸರಿಸಬೇಕು ವೃಶ್ಚಿಕದವರು. ಇನ್ನು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ, ಮೂರನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ. ತೃತೀಯದಲ್ಲಿ ವಿಶೇಷವಾಗಿ ಅಲ್ಲಿ ರಾಹು ಆಗಲಿ ಚಂದ್ರ ಆಗಲಿ ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳಾಗಿದ್ದಾವೆ. ಹಾಗೆ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ನಿಮ್ಮ ಮೇಲೆ ಆಗ್ತವೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ಆಗುವಂಥದ್ದು, ಹಣಕಾಸಿನರು ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಆರೋಗ್ಯ ಸುಧಾರಣೆ ಸಹ ನಿಮಗೆ ಆಗುತ್ತೆ. ಆಕಸ್ಮಿಕ ಧನಲಾಭ ಅಥವಾ ಈ ಲಾಟರಿ ಅಥವಾ ಇನ್ನಿತರ ಯಾವುದೇ ರೀತಿಯ ಲಕ್ಕಿ ಡಿಪ್, ಅದೃಷ್ಟದ ಫಲಿತಾಂಶ ಅಂತಲ್ಲಿ ಅದೃಷ್ಟಗಳು ನಿಮಗೆ ಆಕಸ್ಮಿಕವಾಗಿ ನಿಮಗೆ ಒಲಿಯುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ಗಳಾಗುತ್ತವೆ. ದೂರ ಪ್ರಯಾಣದ ಒಂದು ಅವಕಾಶ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಪಾರ್ಟ್ನರ್ಗಳು ಸಿಗುವಂಥ ಅವಕಾಶ. ಇನ್ನು ಎಲ್ಲರಿಗೆ ಮದುವೆ ಮಂಜಿ ಫಿಕ್ಸ್ ಆಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಭಾವಗಳನ್ನು ನಿರೀಕ್ಷೆ ಮಾಡ್ಬೋದು ಧನುರಾಶಿಯವರಿಗೆ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಸಿಗೋದಾಗಲಿ ಅಥವಾ ಮಾಡುವಂಥ ಉದ್ಯಮದಲ್ಲಿ ಹೆಚ್ಚಿನ ಆಕಸ್ಮಿಕ ಲಾಭಗಳು ಬರೋದಾಗಲಿ ಅಥವಾ ಹಿಂದೆ ಮಾಡಿದಂಥ ಲಾಭದ ಹೂಡಿಕೆ ಅದು ಇನ್ನಷ್ಟು ದ್ವಿಗುಣ ಆಗುವಂಥ ಘಟನೆಗಳು ಈಗ ಆಗುತ್ತವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮ ಆಗುತ್ತೆ. ಜೊತೆಗೆ ಅಪೂರ್ವವಾದ ಉದ್ಯೋಗದ ಅವಕಾಶ, ಹಿಂದೆ ಸಿಗದಂಥ ಉದ್ಯೋಗದ ಅವಕಾಶ ಸಿಗುತ್ತೆ. ಹಿಂದೆ ಖಾಲಿ ಇದ್ದಂಥವ್ರಿಗೆ ಈಗ ಈ ಆಕಸ್ಮಿಕವಾಗಿ ಉದ್ಯೋಗದ ಕರೆ ಸಡನ್ನಾಗಿ ಬರುವಂಥದ್ದು, ವಿದೇಶದ ಕಂಪನಿ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಆಗುತ್ತವೆ. ಅನೇಕ ರೀತಿಯ ಕೌಟುಂಬಿಕವಾಗಿಯೂ, ಧಾರ್ಮಿಕವಾಗಿಯೂ, ಆರ್ಥಿಕವಾಗಿಯೂ ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ ಈ ಧನುರಾಶಿಯವರು ಗ್ರಹಣದ ಬಳಿಕ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವ ಪರಿಹಾರ ಶ್ಲೋಕವನ್ನು ಹೇಳ್ಕೊಬೋದು. ಇನ್ನು ಮಕರ ರಾಶಿಗೆ ಈ ಗ್ರಹಣದಿಂದಲೂ ಅಡ್ಡ ಪರಿಣಾಮ ಜಾಸ್ತಿ ಇದೆ. ಹಿಂದಿನ ಗ್ರಹಣದಿಂದಲೂ ನಿಮಗೆ ಅಡ್ಡ ಪರಿಣಾಮ ಇತ್ತು, ಈಗಲೂ ನಿಮಗೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ನಿಮಗೆ ಧನಸ್ಥಾನದಲ್ಲಿ ಇರುವಂಥದ್ದು ಎರಡೂ ಗ್ರಹಗಳು ಅಲ್ಲಿ ಇರತಕ್ಕಂಥ ಅಥವಾ ದ್ವಿತೀಯ ಅಥವಾ ಧನಸ್ಥಾನದಲ್ಲಿ ಚಂದ್ರ ಮತ್ತು ರಾಹುಗಳು ಎರಡೂ ಗ್ರಹಗಳು ಅಡ್ಡ ಪರಿಣಾಮವನ್ನು ಜಾಸ್ತಿ ಕೊಡ್ತವೆ. ಮಾತಿನ ಚಕಮಕಿ ಆಗುವಂಥದ್ದು, ಜೊತೆಗೆ ನಾನಾ ರೀತಿಯ ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆ ಜರುಗುತ್ತದೆ. ದೈಹಿಕವಾಗಿ ನ್ಯೂನತೆ ಅಥವಾ ಆಯಾಸ ಮೂಡುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಅಥವಾ ವಿಳಂಬಗಳು ಆಗುವಂಥದ್ದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಅಥವಾ ಅಲರ್ಜಿ ಅಥವಾ ಇನ್ನಿತರ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು. ಆಸ್ಪತ್ರೆಗೆ, ಔಷಧಕ್ಕೆ, ದಂಡ ಪಾವತಿಗೆಲ್ಲ ಹಣ ವಿಪರೀತವಾಗಿ ಖರ್ಚಾಗುವಂಥದ್ದು. ಯಾವುದೇ ನಿಮ್ಮ ಅನಿಸಿಕೆಯಂತೆ ಜರಗದೆ ನಿಮಗೆ ಮನಸ್ಸಿಗೆ ಹತಾಶೆ ಅಥವಾ ನಿರಾಸೆ ಆಗುವಂಥದ್ದೆಲ್ಲ ಜರುಗುತ್ತೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಸಾರ್ವಜನಿಕ ಬೋಧ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು, ಕೆಲಸ ಆಗದೇ ಇರ್ಬೋದು. ವ್ರತ ಸಂಚಾರ ಮುಂತಾದ ಅಲೆಮಾರಿಯ ವಿಚಾರಗಳೆಲ್ಲ ಕಾಣಿಕೊಳ್ಬೋದಾಗಿದೆ. ಹಾಗಾಗಿ
ಈ ಒಂದು ಮಕರ ರಾಶಿಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಈ ಕಾಲದಲ್ಲಿ ನೀವು ವಿಶೇಷವಾಗಿ ಹೇಳಿದಕ್ಕಂಥ ಕೊನೆಯ ಪರಿಹಾರಗಳನ್ನು ಅಥವಾ ಭಕ್ತಿ ಮಾರ್ಗ ಧರ್ಮಗಳನ್ನು ಅನುಸರಿಸಲೇಬೇಕಾಗುತ್ತೆ ಮಕರ ರಾಶಿಯವರು. ಕುಂಭರಾಶಿಗೆ ಇದರೊಂದು 50-50 ಥರ ಇದೆ. ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದ್ದು ಅಲ್ಲ, ಆ ಥರ ಬರುವಂಥ ಫಲಿತಾಂಶ. ಯಾಕಂದರೆ ಅಲ್ಲಿ ನಮಗೆ ರಾಹು ಜನ್ಮದಲ್ಲಿದ್ದಾನೆ, ಆದರೆ ಚಂದ್ರನು ಜನ್ಮದಲ್ಲಿದ್ದಾಗ ಆತನು ಒಳ್ಳೆಯದನ್ನು ಕೊಡ್ತಾನೆ. ಜನ್ಮದಲ್ಲಿದ್ದಂಥ ರಾಹು ಮಾತ್ರ ಕೆಟ್ಟದ್ದು ಮಾಡಿದರೆ ಜನ್ಮದಲ್ಲಿರುವಂಥ ಚಂದ್ರನು ಉತ್ತಮ ಫಲವನ್ನು ಹೇಳಲ್ಪಡುತ್ತಾನೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದಿದೆ. ಆರೋಗ್ಯದ ವಿಚಾರ ಸ್ವಲ್ಪ ಮಿಶ್ರ ಫಲ ಅಂತ ಬಂದಿದೆ. ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹಿಂದೆ ಇದ್ದಂಥ ಸಮಸ್ಯೆಗಳು ಮರುಕಳಿಸುವಂಥದ್ದು. ವ್ಯಾಪಾರ, ಉದ್ಯೋಗ, ಶಿಕ್ಷಣ, ವೃತ್ತಿ ಎಲ್ಲ ಉತ್ತಮವಾಗಿರುತ್ತೆ. ಜೊತೆಗೆ ನಿಮಗೆ ಹಿಂದೆ ಯಾವುದೇ ಸಿಕ್ಕಿದಂತಹ ಕೆಲವು ಇನ್ವೆಸ್ಟ್ಮೆಂಟ್ಗಳಿರ್ಬೋದು, ಅದು ಭೂಮಿ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಅವೆಲ್ಲವೂ ಈಗ ಸಕ್ರಮ ಆಗುತ್ತೆ. ಅದು ಹಿಂದೆ ನಿಮಗೆ ಯಾವುದೇ ಸಿಗದೇ ಇದ್ದಂತಹ ದಾಖಲೆ ಪತ್ರಗಳೀಗ ತಾನಾಗಿಯೇ ಕೈಗೆ ಸಿಗುವಂಥದ್ದು. ಈ ರೀತಿ ಆಕಸ್ಮಿಕ ಘಟನೆಗಳು ಮನಸ್ಸಿಗೆ ಸ್ವಲ್ಪ ಲಾಭ ಆಗುತ್ತೆ. ಜೊತೆಗೆ ನಿಮಗೆ ಕೆಲವು ಪ್ರಶಸ್ತಿ, ಪುರಸ್ಕಾರ, ಕೀರ್ತಿ, ಸನ್ಮಾನಗಳು ತರುವಂಥದ್ದು, ಉತ್ತಮವಾದ ಭೋಜನ ಸೇವಂಥ ಅವಕಾಶ, ಧಾರ್ಮಿಕ ಸಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳನ್ನು ಕುಂಭರಾಶಿಯವರು ಪಡೆಯಬಹುದು. ಹಾಗಾಗಿ ನಿಮಗೆ ಹೆಚ್ಚಿನ ಸಂಕಷ್ಟ ಇಲ್ಲ. ಸಾಂಕೇತಿಕವಾದ ಮಿಶ್ರ ಫಲಗಳು ವ್ಯಕ್ತವಾಗಿ ರಾಹುವಿನ ಅಡ್ಡ ಪರಿಣಾಮದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿ ಕೊನೆಗಳತಕ್ಕಂಥ ಶ್ಲೋಕ ಪರಿಹಾರ ಮಂತ್ರಗಳನ್ನು ಅನುಸರಿಸಬಹುದು. ಕೊನೆಯದಾಗಿ ಮೀನರಾಶಿ. ಇಲ್ಲಿ ಮೀನರಾಶಿಗೆ 2 ಗ್ರಹಗಳು, ಅಂದರೆ ಅಲ್ಲಿ ರವಿ ಇರ್ಬೋದು, ಚಂದ್ರ ಇರ್ಬೋದು, ಮತ್ತು ರಾಹು ಇರ್ಬೋದು. ಚಂದ್ರ, ರಾಹು 2 ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದಾವೆ. ಅಲ್ಲಿ ದ್ವಾದಶ ಸ್ಥಾನ ಅಥವಾ ನಷ್ಟ ಭಾವದಲ್ಲಿರುವಂಥ 2 ಗ್ರಹಗಳ ಕಾರಣವಾಗಿ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗುವಂಥದ್ದು. ಸಾಡೆಸಾತಿಯ ಪ್ರಭಾವ ಈಗ ಇರುವ ಕಾರಣ ಎಲ್ಲವೂ ಬೆಂಕಿಗೆ ತುಪ್ಪಿಸಿರುವಂಥ ಘಟನೆಯಾಗಿ ಸಣ್ಣ ವಿಚಾರಗಳು ದೊಡ್ಡದಾಗಿ ನಿಮಗೆ ಕಾಡುವಂಥದ್ದು. ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ನಿಮ್ಮ ತನು ಮನ ಧನದ ಮೇಲೆ, ಮೀನರಾಶಿಯವರ ಮೇಲೆ ಆಗ್ಬೋದು. ಹಾಗಾಗಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ, ಈಗ ಹೇಳುವಂಥ ಪರಿಹಾರ ಮಾರ್ಗಗಳನ್ನು, ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅನುಸರಿಸಬೇಕಾಗುತ್ತೆ ಮೀನದವರು. ಇಲ್ಲಿವರೆಗೆ ರಾಹುಗ್ರಸ್ತ ಚಂದ್ರಗ್ರಹಣ ಶ್ರಾವಣ ಹುಣ್ಣಿಮೆ ಅಥವಾ ನೂಲ ಹುಣ್ಣಿಮೆ ಎಂದು ಜರುಗುವಂಥದ್ದು. ಇದು ಅಲ್ಲಿ ಹಗಲಿನಲ್ಲಿ ಜರುಗುವಂಥ ಚಂದ್ರಗ್ರಹಣವಾಗಿರ್ಕೊಂಡು ನಮ್ಮ ದೇಶದಲ್ಲಿ ಕಾಣೋದಿಲ್ಲ. ಹಾಗಾಗಿ ಯಾವುದೇ ಆಚರಣೆ ಇರುವುದಿಲ್ಲ, ಹಿಂದೆ ಉಲ್ಲೇಖ ಮಾಡಿದ್ದೇನೆ. ಈ ಗ್ರಹಣದಿಂದ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿವೆ, ಕೆಲವೊಂದು ರಾಶಿಗೆ ಮಧ್ಯಮ ಮತ್ತು ಮಿಶ್ರ ಫಲಗಳು ವ್ಯಕ್ತವಾಗಿವೆ, ಮತ್ತಷ್ಟು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟಗಳ ಫಲಗಳು ಅಥವಾ ಕಷ್ಟದ ಫಲಗಳು ವ್ಯಕ್ತವಾಗಿವೆ. ಯಾರೋ ಈ ಸಮ್ಮಿಶ್ರ ಸಂಕಷ್ಟ ಫಲಗಳಿಂದ ಚಿಂತಿತರಾಗಬೇಕಲ್ಲ, ಅಥವಾ ಒಳ್ಳೆಯ ಫಲ ಇದ್ದವರು ಇದನ್ನು ಅನುಸರಣೆ ಮಾಡ್ಬೋದು, ಕೆಟ್ಟದಿದ್ದವರು ಮಾತ್ರ ಮಾಡಬೇಕು, ಇನ್ನಿದ್ದರು ಮಾಡಬಾರ್ದು, ಆ ಥರ ಇಲ್ಲ. ಎಲ್ಲರೂ ಸಾರ್ವತ್ರಿಕವಾಗಿ ಈ ಪ್ರಾರ್ಥನೆ ಶ್ಲೋಕಗಳನ್ನು ಮಾಡ್ಬೋದು. ವಿಶೇಷವಾಗಿ ಗಣೇಶನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ, ದೇವಿ ಅಥವಾ ಅಮ್ಮನವ್ರ ಪ್ರಾರ್ಥನೆ. ಕುಂಭರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಅಲ್ಲಿ ರಾಹುಗ್ರಸ್ತ ಗ್ರಹಣಗಳು, ರಾಹುವಿಗೆ ಸಾಂಕೇತಿಕವಾದ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಅಮ್ಮನವರು ದೇವಿ. ಈ ರೀತಿ ಗಣೇಶ, ದೇವಿ, ಅಮ್ಮನವರ ಭಕ್ತಿ ಮಾಡ್ಬೋದು. ಇನ್ಯಾರಿಗೆ ಮನೆ ದೇವರು ನರಸಿಂಹ ಸ್ವಾಮಿ ಆಗಿರ್ತಾರೆ, ಅಂಥವ್ರು ನರಸಿಂಹ ಸ್ವಾಮಿ ಭಕ್ತಿಯನ್ನು, ಲಕ್ಷ್ಮೀ ನರಸಿಂಹ ಭಕ್ತಿಯನ್ನು ಮಾಡುವಂಥದ್ದು. ಅದೇ ರೀತಿ ಈ ಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ಇಂತಹ ದೇವಾಲಯಗಳ ಸಂದರ್ಶನ ಅಥವಾ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ದೇವಿ, ಅಮ್ಮನವರು ಮುಂತಾದ ಭಕ್ತಿಯನ್ನು ಮಾಡುವಂಥದ್ದು. ಅದೇ ರೀತಿ ಈ ವೀರಭದ್ರ, ಮುನೇಶ್ವರ, ಕಾಲಭೈರವ ಮುಂತಾದ ಶಕ್ತಿಗಳಿರ್ತವೆ. ಈ ಜನಪದೀಯ ಅಥವಾ ಸಾಂಕೇತಿಕವಾಗಿ ಇರುವಂಥ ಕೆಲವು ಈ ಧಾರ್ಮಿಕ ಆಚರಣೆಗಳು ವಿಶೇಷವಾದ ಮುನೇಶ್ವರ ಮತ್ತು ಅಂತಹ ಅಮ್ಮನವರುಗಳನ್ನು, ಅಥವಾ ವಿಶೇಷವಾಗಿ ಅಲ್ಲಿ ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ಶಕ್ತಿಗಳನ್ನು ಮಾಡ್ತಾರೆ. ಅವನ್ನು ಸಹ ಈ ಕಾಲದಲ್ಲಿ ನೀವು ರಾಹುಗ್ರಸ್ತದ ಗ್ರಹಣ ಕಾಲದಲ್ಲಿ ಪಠನೆ ಮಾಡ್ಬೋದು. ವಿಶೇಷವಾಗಿ ಇಂಥ ದೇವರ ಸ್ತೋತ್ರ, ಅಷ್ಟೋತ್ತರ ಶತನಾಮ, ಅಷ್ಟಗಳನ್ನು ಪಠನೆ. ಉದಾಹರಣೆಗೆ ಗಣೇಶನ ಅಷ್ಟೋತ್ತರ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ದೇವಿಯ ಅಷ್ಟೋತ್ತರ ಮುಂತಾದವುಗಳ ಪಠನೆಯನ್ನು ನೀವು ಮಾಡ್ಬೋದಾಗಿದೆ. ಇನ್ನು ಆಂಜನೇಯ ಸ್ವಾಮಿ ಅಥವಾ ಹನುಮಾನ್ ಭಕ್ತಿ ಸಹ ಸರ್ವಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಇವೆಲ್ಲವೂ ಶನಿ ಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲಿ ಜರುಗುವಂಥ ಘಟನೆ. ಅದೇ ರೀತಿ ಶನಿ ಮಹಾರಾಜರಿಗೆ ವಕ್ರಿಯಾಗಿರುವಂಥದ್ದು. ಹಾಗಾಗಿ ಅವರಿಗೆ ಸ್ವಲ್ಪ ಬಲವನ್ನು ಉಂಟು ಮಾಡುವಂಥ ಘಟನೆಯಾಗಿ ಅಲ್ಲಿ ಆಂಜನೇಯ ಸ್ವಾಮಿ ಅಥವಾ ಹನುಮಾನ್ ಭಕ್ತಿಯನ್ನು ಸಹ ಈ ಗ್ರಹಣದ ಕಾಲದಲ್ಲಿ ಮಾಡುವಂಥದ್ದು. ಹಾಗಾಗಿ ಇವೆಲ್ಲವೂ ಭಕ್ತಿ ಮಾರ್ಗ ಆಯಿತು. ಇನ್ನು ಸ್ತೋತ್ರಗಳನ್ನು ಹೇಳುವಂಥವ್ರು ವಿಶೇಷವಾಗಿ ಗ್ರಹಣದ ಕಾಲದಲ್ಲಿ ಹೇಳುವಂಥ ಸ್ತೋತ್ರಗಳು ಈ ರೀತಿ ಬರ್ತವೆ. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಚಂದ್ರಗ್ರಹೋ ಪರಗೋತ ಗ್ರಹ ಪೀಡಾಂ ವ್ಯಪಹತು. ಇದು ಚಂದ್ರಗ್ರಹಣವಾಗಿರುವ ಕಾರಣ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪಹತು ಅಂತ ಹೇಳುವಂಥದ್ದು. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪಹತು ಅನ್ನೋದು ಸರಳವಾದ ಈ ಒಂದು ಶ್ಲೋಕ. ಇದು ದೇವೇಂದ್ರ ಅಥವಾ ಇಂದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಆಗಿರುತ್ತೆ, ಗ್ರಹಣ ದೋಷಗಳನ್ನು ಮುಕ್ತಿ ಮಾಡುವಂಥ. ಆಮೇಲೆ ಯಮಧರ್ಮನ ಪ್ರಾರ್ಥನೆ ಬರುತ್ತೆ. ಯೋಸೋ ದಂಡಧರೋ ದೇವ ಯಮ ಮಹೇಶ ವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪಹತು ಅನ್ನೋದು ಚಂದ್ರಗ್ರಹದ ಒಂದು ವಿಶೇಷವಾದ ಪ್ರಾರ್ಥನೆ. ಅದೇ ರೀತಿ ಈ ಯಮಧರ್ಮನ ಪ್ರಾರ್ಥನೆ ಬಳಿಕ ಶೂಲಧರಾದ ಪಿನಾಕಪಾಣಿ ರುದ್ರದೇವನ ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಸರಳವಾದ ಪ್ರಾರ್ಥನೆ. ಅಲ್ಲಿ ವಿಶೇಷವಾಗಿ ವಜ್ರಧಾರಿಯಾದ ದೇವೇಂದ್ರನ, ದಂಡಧಾರಿಯಾದ ಯಮಧರ್ಮನನ್ನು,
ಶೂಲಧಾರಿಯಾದ ಪಿನಾಕಪಾಣಿ ರುದ್ರದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಅಂದರೆ ಈ ಗ್ರಹಣದಿಂದ ನಮಗೆ ಯಾವುದೇ ರೀತಿಯ ಅಪಾಯ, ಕಂಟಕಗಳು ಅಥವಾ ಪ್ರಾಣಾಪಾಯ ಇತ್ಯಾದಿಗಳೆಲ್ಲ ಬಾರದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ಇದನ್ನು ನಿಮಗೆ ಅನುಕೂಲವಾದಷ್ಟು 3 ಬಾರಿನೋ 5 ಬಾರಿನೋ ಅಥವಾ 108 ಬಾರಿನೋ ಪಠನೆ ಮಾಡ್ಬೋದಾಗಿದೆ. ಇವೆಲ್ಲವೂ ಈ ಒಂದು ಸ್ತೋತ್ರ ಮಾರ್ಗಗಳಾಯಿತು. ಅದೇ ರೀತಿ ದೇವರ ಅಷ್ಟೋತ್ತರಗಳನ್ನು, ಉದಾಹರಣೆ ಗಣಪತಿ, ಸುಬ್ರಹ್ಮಣ್ಯ, ದೇವಿ ಅಥವಾ ನರಸಿಂಹಸ್ವಾಮಿ, ವೀರಭದ್ರ, ಮುನೇಶ್ವರ, ಕಾಲಭೈರೇಶ್ವರ ಇತ್ಯಾದಿ ದೇವರ ಅಷ್ಟೋತ್ತರ 108 ನಾಮ ಅಂತ ಇರುತ್ತೆ. ಆ 108 ನಾಮಗಳನ್ನು ಸಹ ಬೇಕಿದ್ರೆ ಪಠನೆ ಮಾಡ್ಬೋದು. ಅಥವಾ ಇನ್ನಿತರ ನಿಮಗೆ ಈ ದೇವರ ಮೂಲ ಮಂತ್ರಗಳು ಗೊತ್ತಿದ್ದರೆ ಆ ಮೂಲ ಮಂತ್ರಗಳನ್ನು ಸಹ ಪಠನೆ ಮಾಡ್ಬೋದು. ಗಾಯತ್ರಿ ಗೊತ್ತಿದ್ರೆ ಅದನ್ನು ಪಠನೆ ಮಾಡುವಂಥದ್ದು. ಅದೇ ರೀತಿ ಈ ಭಕ್ತಿ ಮಾರ್ಗ ಆಯಿತು. ಇಂಥ ದೇವರುಗಳ ಸಂದರ್ಶನ ಸಹ ಮಾಡ್ಬೋದು. ಯಾಕಂದರೆ ಈ ಗ್ರಹಣ ಸಂಭವಿಸುವಂಥ ಹಗಲಿನ ಕಾಲದಲ್ಲಿ ಗ್ರಹಣ, ಅದೇ ದಿನ ಸಾಯಂಕಾಲದಲ್ಲಿ ದೇವರ ಸಂದರ್ಶನ ಮಾಡ್ಬೋದು. ಅದೇ ರೀತಿ ದಾನದ ಒಂದು ಆಸಕ್ತಿ ಇದ್ದರೂ ಅಲ್ಲಿ ರಾಹುವಿನ ಧಾನ್ಯವಾದ ಉದ್ದು ಅಥವಾ ಉದ್ದಿನ ಬೇಳೆ, ಉದ್ದಿನ ಬೇಳೆ ಅಥವಾ ಉದ್ದಿನ ಬೇಳೆ ಹಾಕಿ ಮಾಡಿದಂಥ ಪದಾರ್ಥಗಳು, ಉದಾಹರಣೆಗೆ ಉದ್ದಿನ ವಡೆ ಅಂತ ಇರ್ಬೋದು, ಉದ್ದು ಹಾಕಿ ಮಾಡಿದಂಥ ಇಡ್ಲಿ ಅಥವಾ ದೋಸೆ ಅಂತ ಪದಾರ್ಥಗಳು ಇರ್ಬೋದು. ಅಥವಾ ಇನ್ನಿತರ ಯಾವುದೇ ಉದ್ದು ಅಥವಾ ಉದ್ದಿನ ಉತ್ಪನ್ನಗಳನ್ನು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಅಕ್ಕಿ ಅಥವಾ ಅಕ್ಕಿಯ ಉತ್ಪನ್ನಗಳು, ಅಕ್ಕಿಯು ಚಂದ್ರನ ಸಂಕೇತವಾಗಿರುತ್ತೆ, ಚಂದ್ರಗ್ರಹದ ಅಕ್ಕಿಯಾಗಿರುತ್ತೆ. ಅಕ್ಕಿಯಿಂದ ಮಾಡುವಂಥ ಕೆಲವು ಪದಾರ್ಥಗಳನ್ನು ದಾನವಾಗಿ ಕೊಡುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ನವದಗಳ ಧಾನ್ಯವನ್ನು ದಾನ ಕೊಡ್ಬೋದು. ಅದೇ ರೀತಿ ಇನ್ನಿತರವಾದ ಅನ್ನದಾನ ನಡೆಸುವ ಸಂಸ್ಥೆಗಳು, ಆಶ್ರಮಗಳು ಅಥವಾ ವೃದ್ಧಾಶ್ರಮ, ಅನಾಥಾಶ್ರಮ ಸಂಸ್ಥೆಗಳಿಗೆ ಸಹ ನಿಮ್ಮಿಂದ ಆಗುವ ಧನ ಸಹಾಯವನ್ನು ಮಾಡುವಂಥದ್ದು. ಅದೇ ರೀತಿ ಈ ಚಂದ್ರಗ್ರಹಕ್ಕೆ ಸಂಬಂಧಿಸಿದ ಗ್ರಹಣವಾಗಿರುವ ಕಾರಣ ಸ್ತ್ರೀ ವರ್ಗಕ್ಕೆ ಹೆಚ್ಚಾಗಿ ನೀವು ಆದ್ಯತೆಯನ್ನು ಕೊಡಬೇಕು. ಯತ್ರ ನಾರಿಯಂತೂ ಪೂಜಂತೆ ರಮಂತೆ ಸ್ತತ್ರ ದೇವತಾ ಅನ್ನುವಂತಹ ನಮ್ಮ ದೇಶದಲ್ಲಿ ನಾವು ನಾರಿಯನ್ನು ಅಲ್ಲಿ ದೇವತಾ ಸ್ವರೂಪವಾಗಿ ಕಂಡು ಅವರ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು. ನಿಮ್ಮ ಮಗಳು, ನಿಮ್ಮ ಪತ್ನಿ ಅಥವಾ ನಿಮ್ಮ ಸಹೋದರಿ, ತಂಗಿ, ಅಕ್ಕ ಅಥವಾ ಅತ್ತೆ ಯಾರಿರ್ಬೋದು, ಅಥವಾ ನಿಮ್ಮ ಈ ಬಾಸನು ಅಥವಾ ಕೊಲೀಗ್ಸ್ ಯಾರಿರ್ಬೋದು, ಎಲ್ಲ ಸ್ತ್ರೀ ವರ್ಗವನ್ನು ಗೌರವಿಸಿ ಅವರಿಗೆ ನಾವು ಅವರ ಒಂದು ಪ್ರೀತಿ ದೌತ್ಯಕವಾಗಿ ನಡ್ಕೊಳ್ಳುವಂಥದ್ದು. ಅದೇ ರೀತಿ ಅವರಿಗೆ ನಮ್ಮಿಂದ ಕೊಡಲು ಸಾಧ್ಯವಾಗುವಂತಹ ಯಾವುದೇ ರೀತಿಯ ಕೊಡುಗೆಗಳನ್ನು, ವಸ್ತ್ರ ಆಭರಣಗಳನ್ನು, ಸಿಹಿ ತಿನಿಸುಗಳನ್ನು ಅಥವಾ ಹೂವು, ಹಣ್ಣು ಇತ್ಯಾದಿಗಳನ್ನು ಅಥವಾ ಅವರ ಅಪೇಕ್ಷೆ ಪಟ್ಟದ ಇನ್ನಿತರ ಯಾವುದೇ ಸಾಮಗ್ರಿಗಳನ್ನು ಅವರಿಗೆ ನಾವು ಕೊಡುವಂಥದ್ದು, ಉಡುಗೊರೆ ನೀಡುವಂಥದ್ದು, ಅದು ಕೊಡುಗೆಯಾಗಿ, ಕಾಣಿಕೆಯಾಗಿ ಕೊಡುವಂಥದ್ದು, ಇವೆಲ್ಲ ಮಾಡ್ಬೋದಾಗಿದೆ. ಹಾಗಾಗಿ ಸ್ತ್ರೀ ವರ್ಗವನ್ನು ಗೌರವಿಸುವಂಥದ್ದು, ಸ್ತ್ರೀ ವರ್ಗವನ್ನು ನಿಂದಿಸುವುದಾಗಲಿ ಅವಮಾನಿಸುವಂಥ ಕೆಲಸಕ್ಕೆ ಕೈ ಹಾಕಿದರೆ ಅಲ್ಲಿ ಗ್ರಹಣದಿಂದ ಆಗುವ ವ್ಯತಿರಿಕ್ತ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಾಗೆಯೇ ಇಂಥ ದೇವರುಗಳ ಭಕ್ತಿ ಮಾಡ್ಬೋದು. ಗಣೇಶ, ಸುಬ್ರಹ್ಮಣ್ಯ, ದೇವಿ ಅಥವಾ ಭೈರವ, ವೀರಭದ್ರ, ಮುನೇಶ್ವರ ಅಥವಾ ಯಾರಿಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಭಕ್ತರು, ಪರಮ ಭಕ್ತರಿರ್ತಾರೆ ಅಂಥವರು ಆ ಆಂಜನೇಯ ಸುತನಾದ ಆಂಜನೇಯ ಸ್ವಾಮಿ ಭಕ್ತಿಯನ್ನು ಮಾಡ್ಬೋದು. ಯಾಕಂದರೆ ಇದು ಸಂಭವಿಸುವಂಥದ್ದು ಶನಿ ಕ್ಷೇತ್ರವಾದ ಕುಂಭರಾಶಿಯಲ್ಲಿ ಅಲ್ಲಿರ್ತಕ್ಕಂತಹ ಒಂದು ನಕ್ಷತ್ರದ ಪ್ರಭಾವವಾಗಿ ಅಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ ಸಹ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ದೇವರ ಭಕ್ತಿ, ಸ್ತೋತ್ರ, ಧ್ಯಾನ ಅಥವಾ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡಿಕೊಳ್ಳಿ. ಯಾರಿಗೂ ಈ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಯಾವುದೇ ರೀತಿ ಅಡ್ಡ ಪ್ರಮಾಣಗಳು ಬಾರದಿರಲಿ. ಯಾರೂ ಆತಂಕ ಭಯ ಪಡುತ್ತಿಲ್ಲ. ನಮ್ಮ ದೇಶದಲ್ಲಿ ಗ್ರಹಣದ ಆಚರಣೆ ಇಲ್ಲ ಅಥವಾ ಸೂತಕಾದಿಗಳು ಆಚರಣೆ ಇಲ್ಲ, ಕಾಣಿಸದೇ ಇರೋದ್ರಿಂದ ಯಾವುದೇ ಆಚರಣೆಗಳು ಬೇಕಿಲ್ಲ. ವಾಹಿನಿಯ ತಾವು ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದಿನ ಪ್ರೋತ್ಸಾಹ ನಿರಂತರ ಸಿಗ್ತಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.